ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿನಾಯಕನ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ನಮ್ಮ ಅಪ್ಪ ಅವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಪ್ಪನ ಭಕ್ತರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ಹಾಗೂ ಈ ಪರಮಾರ್ಥ ಪ್ರದೀಪ ಎಂಬ ಪುಸ್ತಕವನ್ನು ಬರೆದ ಬೆಲಸರೆ ಬಾಬು ಅವರಿಗೆ ನನ್ನ ನಮಸ್ಕಾರಗಳು. ಹಾಗೆ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದ ದತ್ತಾವಧೂತರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇದು ಆಧ್ಯಾತ್ಮಿಕ ಪುಸ್ತಕ ಆದ್ದರಿಂದ ಅಷ್ಟು ಸುಲಭವಲ್ಲ. ಒಂದು ಪಕ್ಷ ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ತಿಳಿದಿರತಕ್ಕಂಥವರು ಕ್ಷಮಿಸಿ ಅಂತ ಹೇಳಿ ಈಗ ನಾನು ಕೇಳ್ಕೊಂಡು ನನ್ನ ಈ ಒಂದು ಉಪನ್ಯಾಸವನ್ನು ಶುರು ಮಾಡೋಣ. ಸದ್ಗುರು ಬ್ರಹ್ಮಚೈತನ್ಯ ವಾಂಗ್ಮಯ ಪ್ರಕಾಶನ ಪ್ರತಿಷ್ಠಾನ ಹೆಬ್ಬಳ್ಳಿ, ಅಲ್ಲಿ ಅನೇಕ ಪುಸ್ತಕಗಳು, ಮರಾಠಿ ಪುಸ್ತಕಗಳು ಕನ್ನಡಕ್ಕೆ ಭಾಷಾಂತವಾದವು. ಯಾರು ಮಾಡಿದರು? ದತ್ತಾವಧೂತರು ಈ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಈ ಮರಾಠಿ ಪುಸ್ತಕಗಳು ಪ್ರಚಾರವಾಗಲಿ, ಅಲ್ಲಿ ಇರ್ತಕ್ಕಂಥ ಸಂತರು ಬರೆದಂಥ ಪುಸ್ತಕಗಳು ನಮ್ಮ ಕರ್ನಾಟಕದ ಜನವೂ ಕೂಡ ಓದಲಿ ಒಂದು ಸದುದ್ದೇಶದಿಂದ ಅವರು ಸ್ವತಃ ಅವರೇ ಅನುವಾದ ಮಾಡಿ ಅವರೇ ತಮ್ಮ ಪ್ರತಿಷ್ಠಾನದಲ್ಲಿ ಅವುಗಳನ್ನು ಪ್ರಿಂಟ್ ಹಾಕಿಸಿ ಜನಗಳ ಕೈಗೆ ಕೊಟ್ಟರು. ಆದ್ದರಿಂದ ಈ ಪುಸ್ತಕಗಳು ಬಂದರು. ಇವತ್ತು ನಿಜವಾಗಿಯೂ ಸುದಿನ, ಯಾಕೆಂದರೆ ಕನ್ನಡ ರಾಜ್ಯೋತ್ಸವ ಇವತ್ತು ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಇಂಥ ಪುಸ್ತಕಗಳ ಒಂದು ಪ್ರಚಾರವೂ ಆಯಿತು, ಕನ್ನಡದ ಒಂದು ಸೇವೆಯೂ ಆಯಿತು ಅನ್ನೋ ಉದ್ದೇಶದಿಂದ ನಾನು ಈ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತೇನೆ. ಏಕೆಂದರೆ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಪುಸ್ತಕಗಳು ಹೊರಗೆ ಬಂದಿವೆ. ಅದಕ್ಕೆ ಸೇವೆಯನ್ನು ಸಲ್ಲಿಸಿದಂಥ ದತ್ತಾವಧೂತರನ್ನು ನಾವು ನೆನೆಸಬೇಕಾದ್ದು ನಿಜವಾಗಿಯೂ ನಮ್ಮ ಧರ್ಮ. ಈ ಪರಮಾರ್ಥ ಪ್ರದೀಪ ಅಂತ ಹೇಳಿ ಅನ್ನೋ ಪುಸ್ತಕ, ಇದು ಪ್ರಕಟಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದತ್ತಾವಧೂತರು ಏನು ಹೇಳ್ತಾರೆ? ಪರಮಾರ್ಥ ಎಂದರೆ ಶ್ರೇಷ್ಠ ಜ್ಞಾನದಿಂದ ನಿರ್ಮಾಣವಾದ ದಿವ್ಯ ಜೀವನದ ಸ್ವರೂಪ. ಶ್ರೇಷ್ಠವಾದ ಜ್ಞಾನದಿಂದ ಆಗಿರತಕ್ಕಂಥ ದಿವ್ಯ ಜೀವನದ ಸ್ವರೂಪ. ಈ ಜೀವನವು ಕೇವಲ ಬಾಹ್ಯ ವ್ಯಾವಹಾರಿಕ ವಿಷಯದಿಂದ ಶ್ರೇಷ್ಠ ಆಗಲ್ಲ, ಮತ್ತು ಶಾರೀರಿಕ, ಪಾರಿವಾರಿಕ, ಆರ್ಥಿಕ, ಸಾಮಾಜಿಕ ಇವುಗಳಿಂದಲೂ ಶ್ರೇಷ್ಠತೆ ಬರಲ್ಲ. ಶ್ರೇಷ್ಠತೆ ಬರೋದು ಮನುಷ್ಯನ ಶ್ರೇಷ್ಠತೆ ಅವನ ಮನಸ್ಸನ್ನು ಅವಲಂಬಿಸಿರುತ್ತೆ. ಮನಸ್ಸು ಯಾವಾಗ ಶುದ್ಧ ಮತ್ತು ಅಪ್ಪಟ ಶುದ್ಧತೆಯನ್ನು ಹೊಂದುತ್ತೋ ಆವಾಗ ನಮಗೆ ಶ್ರೇಷ್ಠತೆ ಬರುತ್ತೆ. ಜ್ಞಾನದ ಶ್ರೇಷ್ಠತೆ ಜ್ಞಾತ ಹಾಗೂ ಜ್ಞೇಯಗಳ ಐಕ್ಯೆಯಿಂದ ಬರುತ್ತೆ. ಜ್ಞಾನ ಅಂದರೆ ತಿಳುವಳಿಕೆ, ಜ್ಞೇಯ ಅಂತಂದರೆ ತಿಳಿದುಕೊಳ್ಳುವುದು, ಜ್ಞಾತೃ ಅಂದರೆ ತಿಳಿದುಕೊಳ್ಳುವವನು ಮತ್ತು ತಿಳಿದುಕೊಳ್ಳುವುದು. ಇವುಗಳ ಒಂದು ಮಿಲನದಿಂದ ಶ್ರೇಷ್ಠತೆ ಬರುತ್ತೆ. ಅದರಿಂದ ದಿವ್ಯ ಜ್ಞಾನದ ಉದಯವಾಗುತ್ತೆ. ಆವಾಗ ಪರಮಾನಂದದ ಅನುಭವ ಆಗುತ್ತೆ. ಪರಮಾನಂದದ ಅನುಭವವೇ ಬಹಳ ಶ್ರೇಷ್ಠ. ಜೀವನದಲ್ಲಿ ಪಾರಮಾರ್ಥಿಕ ಜೀವನ ಇದನ್ನೇ ನಾವು ಕರೀತಕ್ಕಂಥದ್ದು. ಈ ರೀತಿ ಪಾರಮಾರ್ಥಿಕ ಜೀವನಕ್ಕಾಗಿ ದೇಹ ಮತ್ತು ಪರಿಸ್ಥಿತಿ ಕುರಿತು ಮಾಡುವ ಸಾಧನೆ, ಇದಕ್ಕಿಂತ ಮನಸ್ಸು ಕುರಿತು ಮಾಡುವ ಸಾಧನೆ ಬಹಳ ಮುಖ್ಯವಾದ್ದು. ಮನಸ್ಸೇ ಇದಕ್ಕೆ ಬಹಳ ಮೂಲ ಕಾರಣ. ಮನಸ್ಸು ನಿರ್ಮಲವಾಗಿರಬೇಕು, ಮನಸ್ಸು ದುಃಖಮಯವಾಗಿರಬಾರದು. ಆದ್ದರಿಂದ ಮನಸ್ಸಿನ ಸಾಧನೆಯನ್ನು ನಾವು ಬಹಳ ಮುಖ್ಯ ಅಂತ ಹೇಳ್ತೀವಿ. ಪರಮಾರ್ಥಿಕ ಜೀವನದ ಪರಮೋಚ್ಚ ಅವಸ್ಥೆಯನ್ನು ತಲುಪಬೇಕಾದ್ರೆ ಯಾವ ವಿಷಯನ್ನು ತಿಳ್ಕೋಬೇಕೋ ಅನ್ನೋದ್ರ ಬಗ್ಗೆ ಬೆಲಸರೆಯವರು ಚೆನ್ನಾಗಿ ಬೆಳಕನ್ನು ಚೆಲ್ಲಿದ್ದಾರೆ. ಅದೇ ಈ ಪರಮಾರ್ಥ ಪ್ರದೀಪ ಎಂಬ ಪುಸ್ತಕವು ಕೂಡ ಅದರಲ್ಲಿ ಒಂದು. ಇವರು
ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗೆ ಬರೆದಂಥ ಆಧ್ಯಾತ್ಮ ಪುಸ್ತಕಗಳಲ್ಲಿ ನಾಮ ಸಾಧನೆಯ ಆಧ್ಯಾತ್ಮಿಕ ಹಿನ್ನೆಲೆ, ತುಕಾರಾಮರ ನಾಮ ಸಾಧನೆ ಅಂತ ಒಂದು ಪುಸ್ತಕ ಇದೆ. ಸಾಧನೆಗಾಗಿ ಸಾಧನೆಯ ರೂಪರೇಷೆಗಳು ಅಂತ ಇದೆ, ನಾಮ ಸಮಾಧಿ ಅಂತ ಇದೆ. ಹೀಗೆ ಅನೇಕ ಪುಸ್ತಕಗಳಲ್ಲಿ ಈ ಪರಮಾರ್ಥ ಪ್ರದೀಪ ಎಂಬುದು ಒಂದು ಎಲ್ಲವೂ ಕೂಡ ತುಂಬ ಸುಂದರವಾಗಿವೆ, ಅದ್ಭುತವಾದ ವಿಷಯವನ್ನ ಇವು ಹೊಂದಿವೆ. ಅದಕ್ಕೋಸ್ಕರ ನಾವು ನಮ್ಮಲ್ಲೂ ಕೂಡ ಇದು, ನಮ್ಮ ಸತ್ಸಂಗದಲ್ಲೂ ಕೂಡ ಇದು ಪ್ರಚಾರವಾಗಲಿ, ಎಲ್ಲರೂ ಕೇಳಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸತ್ಸಂಗದಲ್ಲಿ ಈ ಪುಸ್ತಕ ಪರಮಾರ್ಥ ಪ್ರದೀಪ ಎಂಬ ಪುಸ್ತಕವನ್ನು ನಾನು ಸೇರಿಸ ಬಯಸಿದೆ. ಈ ಅನೇಕ ಮರಾಠಿ ಪುಸ್ತಕಗಳು ಕೂಡ ಇದರ ಜೊತೆಗೆ ಅನುವಾದವಾಗಿವೆ. ಹೆಬ್ಬಳ್ಳಿ ಗುರುಗಳು ದತ್ತಾವಧೂತರು ಬಹಳಷ್ಟು ಮರಾಠಿ ಪುಸ್ತಕಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಸಮರ್ಥ ರಾಮದಾಸರು ಬರೆದ ದಾಸಬೋಧ, ಜ್ಞಾನೇಶ್ವರಿ, ಜ್ಞಾನದೇವರ ಜ್ಞಾನೇಶ್ವರಿ, ಹೀಗೆ ಅನೇಕ ಪುಸ್ತಕಗಳು ಮರಾಠಿಯಿಂದ ನಮ್ಮ ಕನ್ನಡಕ್ಕೆ ಬಂದಿವೆ. ಮಹಾರಾಷ್ಟ್ರದಲ್ಲಿ ಆಗುವ ಬಹಳಷ್ಟು ಸಂತರು ತಮ್ಮ ಒಂದು ತಮ್ಮ ಸಾಧನೆಯನ್ನು ಪುಸ್ತಕದಲ್ಲಿ ಬಹಳಷ್ಟು ಅವರು ತೋರಿಸಿದ್ದಾರೆ. ಪುಸ್ತಕದಲ್ಲಿ ಅವರು ತಮ್ಮ ಅನುಭವವನ್ನು ಬರೆದಿದ್ದಾರೆ. ಅವೇ ಈ ಪುಸ್ತಕಗಳು. ಅಂಥ ಒಂದು ಅದ್ಭುತವಾದ ಪುಸ್ತಕಗಳನ್ನು ನಾವು ನೋಡಿ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಶಾಸ್ತ್ರ ಶುದ್ಧ, ಅನುಭವ ಸಿದ್ಧ, ಸಂತಮಾನ್ಯ ವಿಚಾರಗಳು ಇವು ಎಂತಪ್ಪ ಅಂದರೆ ಶಾಸ್ತ್ರ ಶುದ್ಧ, ಶಾಸ್ತ್ರಕ್ಕೆ ಅನುಗುಣವಾದವು. ಆಮೇಲೆ ಅನುಭವ ಸಿದ್ಧ, ಅನುಭವದಿಂದ ಪಡೆದಂತಕ್ಕಂಥ ಇವು ಜ್ಞಾನವಂತರು, ಆತ್ಮಜ್ಞಾನವನ್ನು ಪಡೆದಂಥ ಸಂತರಿಂದ ಬಂದಂಥ ವಿಚಾರಗಳು. ಆದ್ದರಿಂದ ಇವು ಅದ್ಭುತವಾಗಿವೆ ಮತ್ತು ಎಲ್ಲರಿಗೂ ಅನುಕೂಲಕರವಾಗಿವೆ. ಸಾಧನೆಯಿಂದ ಅನುಕೂಲವಾಗುವಂಥ ನಿಶ್ಚಿತ ಕ್ರಮದಲ್ಲಿ ಬರೆದಿದ್ದಾರೆ. ಈ ಪುಸ್ತಕ ಅಜ್ಞಾನ ಅಂಧಕಾರದಲ್ಲಿರುವ ಮುಮುಕ್ಷುಗಳಿಗೆ, ನಮಗೆ ಮೋಕ್ಷ ಬೇಕು ಅನ್ನೋರಿಗೆ ಈ ಪುಸ್ತಕ ನಿಜವಾಗಿಯೂ ಸಹಾಯಕವಾಗಿದೆ. ಅವರು ಕ್ರಮೇಣ ಮೆಟ್ಲಾಗಿ ಬರೆದಿದ್ದಾರೆ. ಅದನ್ನು ನಾವು ಸಾಧಿಸ್ಕೊತಾ ಹೋದರೆ ನಮಗೆ ಖಂಡಿತವಾಗಿಯೂ ಆತ್ಮಜ್ಞಾನ ಆಗುತ್ತೆ. ಮುಮುಕ್ಷುಗಳಿಗೆ ಮೋಕ್ಷದವರೆಗೆ ಮುಟ್ಟಿಸಲು ಅಖಂಡ ಪ್ರದೀಪವಾಗಿದೆ. ಪುಸ್ತಕವನ್ನು ಪುನಃ ಓದಿ ಮನನ ಮಾಡಲು ದತ್ತಾವಧೂತರು ಮನವಿ ಮಾಡಿದ್ದಾರೆ. ಅವರು ಅನುವಾದಕರಾಗಿದ್ದಾರೆ. ಬರೆದವರ ಸಮಗ್ರ ವಾಂಗ್ಮಯ ಕನ್ನಡ ಅನುವಾದ ಪ್ರಕಾಶನ ಜವಾಬ್ದಾರಿ ಅವ್ರದ್ದೇ ಆಗಿತ್ತು. ಅವರು ಈ ಒಂದು ಉಪಕಾರವನ್ನು ಮಾಡಿದ್ದಾರೆ. ಈ ಪುಸ್ತಕಗಳು ಬಹಳ ಚಿಕ್ಕವಾಗಿದ್ದರೂ ಕೂಡ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಹೊಂದಿದೆ, ಘನವಾದ ವಿಚಾರವನ್ನು ಅವುಗಳು ಹೊಂದಿವೆ ಅಂತ ಹೇಳ್ತೇನೆ. ಈ ಪರಮಾರ್ಥ ಪ್ರದೀಪ ಅನ್ನೋದೊಳಗೆ ಏನಿದೆ? ಪರಮಾರ್ಥ ಅಂದ್ರೆ ಏನು? ಪ್ರತಿಯೊಬ್ಬನಿಗೂ ಪರಮಾರ್ಥ ಬೇಕು. ಪರಮಾರ್ಥ ಸಾಧನೆ ಸಾಮಗ್ರಿಗಳು ಸತ್ಪುರುಷರ ಸಂಘ, ಸತ್ಸಂಗ. ಸದ್ಗುರು ಹೊರತು ಪರಮಾರ್ಥವಿಲ್ಲ. ಸ್ವತಃ ಭೇಟಿ ಆಗಬೇಕು. ನನಗೆ ಅಜ್ಞಾನ ಇರುತ್ತೇನೆ, ನಾನು ಅತ್ಯಂತ ತೊಡಕಿನವನು ಇರ್ತೇನೆ, ನಾನು ಅದೃಶ್ಯವಾಗಿರ್ತೇನೆ. ಅಜ್ಞಾನವೆಂದರೆ ದೇಹ ಬುದ್ಧಿಯ ಸಾರ್ಥಕ ಜನನಿಯಾಗಿರ್ತದೆ. ಇವೆಲ್ಲ ಅಭ್ಯಾಸಗಳು ಒಂದೊಂದೇ ಹೇಳ್ತಾ ಹೋಗ್ತಾರೆ. ಇದರೆಲ್ಲ ವಿಷಯಗಳನ್ನು ಚೆನ್ನಾಗಿ ತುಂಬಿದ್ದಾರೆ. ಕೊನೆಗೆ ಸೋಹಂ ಸಾಧನೆ, ಪರಮಾರ್ಥ ರಾಜನಿಂತದ್ದೇ, ಆತ್ಮವಾಸನೆ ಸಾಧನೆ ಏನು, ನಾಮ ಸಾಧನೆ ಅಂತ ಇದೆ. ಆಹಾರ ಶುಚಿತ್ವ, ಪರಮಾರ್ಥಕ್ಕೆ ಪಾತಿವೃತ್ಯ ಬೇಕು. ಆದ್ದರಿಂದ ಆಹಾರ ಶುಚಿತ್ವ, ವಿಹಾರ ಶುಚಿತ್ವ, ಆಚಾರ ಶುಚಿತ್ವ, ಉಚ್ಚಾರ ಶುಚಿತ್ವ, ವಿಚಾರ ಶುಚಿತ್ವ, ಹೀಗೆ ಅನೇಕ ಶುಚಿತ್ವಗಳನ್ನು ಹೇಳಿದ್ದಾರೆ. ಸಂತೋಷ, ನಾಮ ಸಾಧನೆ, ಅನುಸಂಧಾನ ಅಂತಿದೆ, ಮಾನಸಿಕ ಪೂಜೆ ಅಂತಿದೆ, ಪ್ರಾರ್ಥನೆ, ನಾಮಸ್ಮರಣೆ, ನಿರಂತರ ನಾಮಸ್ಮರಣೆ, ಅಖಂಡ ಬೆಳಗುತ್ತಿದೆ ಜ್ಯೋತಿ, ಸಂತ ಜೀವನ, ಉಪಸಂಹಾರ ಅಂತ ಹೀಗೆ ಅನೇಕ ವಿಷಯಗಳನ್ನ ಅಭ್ಯಾಸಗಳನ್ನಾಗಿ ವಿಂಗಡಿಸಿ
ಚಾಪ್ಟರ್ಗಳಾಗಿ ವಿಂಗಡಿಸಿ ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಅದನ್ನು ನೋಡಿಬಿಟ್ಟು ಅರ್ಥ ಮಾಡ್ಕೊಂಡು ನಾವು ನಮ್ಮ ಉದ್ಧಾರವನ್ನು ನಾವು ಮಾಡ್ಕೋಬೇಕು. ನಮ್ಮ ಒಂದು ಆತ್ಮವನ್ನು ನಾವು ಕಂಡುಕೊಳ್ಬೇಕು. ಮನುಷ್ಯನ ಅಂತರಂಗದಲ್ಲಿರುವ ಅಹಂನಿಂದ ಪುರಿಸುವ ಆತ್ಮದಿಂದ ಉದಯವಾಗುವ ಸರ್ವಮಂಗಳ ಶಕ್ತಿಗಳ ಪವಿತ್ರ ವೃತ್ತಿಗಳು ಹಾಗೂ ದಿವ್ಯ ಅನುಭವಗಳ ಬೋಧವನ್ನು ಪರಮಾರ್ಥ ಎಂಬ ಒಂದು ಶಬ್ದದಿಂದ ಕರೀತಾರೆ. ನಮ್ಮ ಆತ್ಮದಿಂದ ಯಾವಾಗಲೂ ಅನೇಕ ವಿಚಾರಗಳು ಸ್ಫೂರ್ತಿಯಿಂದ ಹೊರಗೆ ಬರ್ತಾ ಇರ್ತವೆ. ಅದರಾಗೂ ಒಳ್ಳೆಯ ವೃತ್ತಿಗಳು ನಮ್ಮ ಮನಸ್ಸಿನಲ್ಲಿ ಅನೇಕ ವೃತ್ತಿಗಳು ಬರ್ತವೆ. ಅದರಲ್ಲಿ ಮಂಗಳಕರವಾದ ಶಕ್ತಿಗಳು, ದಿವ್ಯ ಅನುಭವಗಳ ಬೋಧನೆ, ಅಂಥ ವೃತ್ತಿಗಳು ಬರ್ತವೆ. ಅದರ ಅನುಭವದ ಬೋಧವನ್ನು ಪರಮಾರ್ಥ ಅಂತ ಕರಿತೀವಿ. ಎಲ್ಲರ ಮೇಲೆ ಸ್ವಾರ್ಥರಹಿತ ಪ್ರೇಮದ ಮಳೆಗರೆಯುವ ಸಾಧುತ್ವವೇ ಪರಮಾರ್ಥದ ಪ್ರಾಣ. ಎಲ್ಲರ ಮೇಲೆ ನಾವು ಪ್ರೇಮವನ್ನು ಮಾಡಬೇಕು, ಯಾರನ್ನೂ ಕೂಡ ದ್ವೇಷಿಸಬಾರ್ದು. ಅಂಥ ಸ್ವಾರ್ಥರಹಿತ ಪ್ರೇಮ ಇದು ಸಾಧುಗಳಲ್ಲಿ ಮಾತ್ರ ನಾವು ಕಾಣ್ತೀವಿ, ಗುರುಗಳಲ್ಲಿ ಕಾಣ್ತೀವಿ. ಇಂತಹ ಒಂದು ಪವಿತ್ರವಾದ ಅಭ್ಯಾಸವನ್ನು ನಾವು ಕೂಡ ಮಾಡಬೇಕು. ಸ್ವಾರ್ಥರಹಿತ ಇವರು ನಮ್ಮರು, ಇವ್ರನ್ನ ನಾವು ಪ್ರೇಮಿಸಬೇಕು, ಅಥವಾ ಇವರು ನಮ್ಮರಲ್ಲ, ಇವರಿಗೆ ನಾವು ಏನನ್ನು ಉಪಕಾರ ಮಾಡಬಾರ್ದು ಎಂಬ ಭಾವನೆ ನಮ್ಮಲ್ಲಿ ಇರಬಾರ್ದು. ಪರಮಾರ್ಥವೆಂದರೆ ಆತ್ಮಜ್ಞಾನದಿಂದ ಕೂಡಿದ ಒಂದು ಪವಿತ್ರ ಹಾಗೂ ಮಂಗಳ ಜೀವನ ಪದ್ಧತಿ. ಇದು ಜೀವನ ಮಾಡ್ತಕ್ಕಂಥ ಒಂದು ರೀತಿ ಪದ್ಧತಿ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಪರಮಾರ್ಥ ಮನುಷ್ಯ ಯಾವುದೇ ಅವಸ್ಥೆಯಲ್ಲಿ ಅವನು ಅತ್ಯಂತ ಶಾಂತನಾಗಿರ್ತಾನೆ. ಅವನು ಯಾವಾಗಲೂ ಶಾಂತತೆ ಅವನಲ್ಲಿ ತುಂಬಿರುತ್ತೆ. ಅವನು ಯಾವುದೇ ಒಂದು ಉದ್ವೇಗಕ್ಕೆ ಒಳಗಾಗಲ್ಲ. ಅವನು ಶಾಂತ ಮನಸ್ಕ. ಅದಕ್ಕೆ ಬ್ರಹ್ಮಚೈತನ್ಯರು ಏನು ಹೇಳ್ತಾರೆ? ಅಖಂಡ ಸಮಾಧಾನ ಅಂತ ಹೇಳ್ತಾರೆ. ಯಾವಾಗಲೂ ಸಮಾಧಾನವಾಗಿರಬೇಕು. ಆ ಸಮಾಧಾನಕ್ಕೆ ಭಂಗ ಬರಬಾರ್ದು. ಆ ರೀತಿಯಾಗಿ ನಾವು ನಡ್ಕೊಂಬುದೇ ಅದೇ ಪರಮಾರ್ಥ ಅಂತ. ನಾವು ಯಾವಾಗಲೂ ಅಖಂಡ ಸಮಾಧಾನದಲ್ಲಿ ಇರಬೇಕು. ಏನೇ ಆಗಲಿ, ಎಂಥ ಸಂದರ್ಭ ಬಂದರೂ ನಮ್ಮ ಶಾಂತತೆಗೆ ಸ್ವಲ್ಪನೂ ಕೂಡ ಭಂಗ ಬರಬಾರ್ದು. ಆತ್ಮಾನಂದ ಕಿಂಚಿತ್ತೂ ಕಡಿಮೆ ಆಗಬಾರ್ದು. ಇಂತಹ ಜೀವಿ ಎಲ್ಲರ ಮೇಲೆ ಆತ್ಮೀಯತೆಯಿಂದ ನಿಸ್ವಾರ್ಥ ಪ್ರೇಮ ಮಾಡಿ ಅವರ ದುಃಖ ಪರಿಹಾರ ಮಾಡೋದರಲ್ಲಿ ಯಾವಾಗಲೂ ತತ್ಪರನಾಗಿರ್ತಾನೆ. ಅಂತಹ ಒಬ್ಬ ಪರಮಾರ್ಥಿ ಜೀವಿ ಅವನು ಯಾವಾಗಲೂ ಇನ್ನೊಬ್ಬರ ಒಂದು ದುಃಖವನ್ನು ಪರಿಹಾರ ಮಾಡೋದ್ರಲ್ಲಿ ಅವನು ನಿರತನಾಗಿರ್ತಾನೆ ಅಂತ ಹೇಳ್ತಾರೆ. ಅದು ನಿಜ. ನಮ್ಮ ಅಪ್ಪ ಅವರ ಇದ್ದ ಜಾಗಕ್ಕೆ ಅನೇಕ ಜನ ಶಿಷ್ಯರು ಬರ್ತಾ ಇದ್ರು. ಆ ಶಿಷ್ಯರು ಬರ್ತಾರೆ ಅಂತಲೇ ಹೊರಗಡೆ ಚಪ್ಪರದಲ್ಲಿ ಅವರು ನಿಂತು ಅವರನ್ನ ಮಾತಾಡಿಸಿ ಮೊದಲೇ ಇವರು ಅವರಿಗೆ ನಮಸ್ಕಾರ ಮಾಡಿ ಅವರ ಒಂದು ದುಃಖ ಏನು, ಅವರ ಕಷ್ಟ ಏನು ಅಂತ ಅಲ್ಲೇ ವಿಚಾರಿಸಿದ್ರು. ಆಮೇಲೆ ಅವರಿಗೆ ಒಳಗಡೆ ಅವ್ರಿಗೆ ಏನು ಕಷ್ಟ ಎಂಬುದಂತ ಅವರಿಗೆ ಜ್ಞಾನ ದೃಷ್ಟಿಯಿಂದ ತಿಳಿತಾ ಇತ್ತು. ತಕ್ಷಣವೇ ಅದಕ್ಕೆ ಪರಿಹಾರವನ್ನು ಅಲ್ಲೇ ಹೇಳ್ತಾ ಇದ್ರು. ಕಾಫಿ ತಿಂಡಿ ಆಮೇಲೆ ನಾವು ಸ್ವಾಮಿಗಳನ್ನು ಕಾಣ್ಬೇಕು, ಅದೆಲ್ಲ ಏನೂ ಇಲ್ಲ. ಅವರೇ ಹೊರಗಿರ್ತಿದ್ರು. ಅಂಥ ವ್ಯಕ್ತಿಗಳಿಗೆ ಏನಿರ್ತಪ್ಪ, ನನ್ನ ಶಿಷ್ಯ ಅಥವಾ ನನ್ನ ಭಕ್ತ ಮೊದಲು ಅವನ ಕಷ್ಟವನ್ನು ಪರಿಹರಿಸ್ಕೊಳ್ಳಿ, ಅವನ ಕಷ್ಟವನ್ನು ನಾವು ಪರಿಹರಿಸಬೇಕು. ನಮ್ಮ ಅಪ್ಪ ಅವರು ಯಾರು ಕಷ್ಟದಿಂದ ತಮ್ಮ ಕಡೆಗೆ ಬರ್ತಾರೋ ಇವರೇ ಅವ್ರ ಕಡೆಗೆ ಅಷ್ಟು ದೂರ ಹೋಗಿ ಅವರನ್ನು ವಿಚಾರಿಸ್ಕೊಂಡು ಅವರಿಗೆ ಪರಿಹಾರವನ್ನು ಹೇಳಿಬಿಡ್ತಾರೆ. ಅಂಥ ಭಕ್ತಾಭಿಮಾನಿ ನಮ್ಮ ಅಪ್ಪ. ವಾಸ್ತವಿಕವಾಗಿ ಪರಮಾರ್ಥದ ಸಾಕ್ಷಾತ್ ಸಂಬಂಧವು ಮನುಷ್ಯನ ಅಂತರಂಗದೊಂದಿಗೆ, ವಿಶೇಷವಾಗಿ ಅವನ ಮನಸ್ಸಿನೊಂದಿಗೆ ಹಾಗೂ ಆತ್ಮದೊಂದಿಗೆ ಇರುತ್ತದೆ. ಪರಮಾರ್ಥದ ಒಂದು ಸಾಕ್ಷಾತ್ ಸಂಬಂಧ ಮನುಷ್ಯನ ಅಂತರಂಗ, ಮನಸ್ಸು, ಆತ್ಮದೊಂದಿಗೆ ಇರುತ್ತೆ. ಅದು ಅದೃಶ್ಯವಾಗಿರುವುದೇನು ನಿಜ. ಆದರೆ ನಮ್ಮ ಸಮಗ್ರ ಜೀವನವನ್ನು ಆತ್ಮಾನಂದದಿಂದ ಅಥವಾ ಸ್ವಾನಂದದಿಂದ ಸಮೃದ್ಧಗೊಳಿಸುವ ಕಲೆ ಸ್ವಾಧೀನವಾಗುವುದಕ್ಕಾಗಿ ಸಾಧನೆಯ ಅವಶ್ಯಕತೆ ಇರುತ್ತೆ. ನಾವು ಸಾಧನೆ ಯಾವುದಕ್ಕೆ ಮಾಡಬೇಕಪ್ಪ ಅಂತಂದರೆ, ನಮ್ಮ ಜೀವನ ಆತ್ಮಾನಂದದಿಂದ ತುಂಬಬೇಕು, ಹಾಗೂ ನಾವು ಅದನ್ನು ಸಮೃದ್ಧಗೊಳಿಸಬೇಕು, ಆ ಕಲೆಯನ್ನು ಸ್ವಾಧೀನ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಸಾಧನೆಯನ್ನು
ಮಾಡಬೇಕು ಅಂತ ಹೇಳಲಾಗುತ್ತೆ. ಆದ್ರಿಂದ ಪರಮಾರ್ಥ ಕೇವಲ ಮಾತಾಡೋದಲ್ಲ, ಹೇಳೋದಲ್ಲ, ಅಥವಾ ನಿತ್ಯ ಜೀವನದಲ್ಲಿ ಪ್ರತ್ಯಕ್ಷ ಅದು ಬಾಳದಿರುತ್ತೆ. ನಾವು ನಿಜವಾದ ಜೀವನದಲ್ಲಿ ನಾವು ಇನ್ನೊಬ್ಬನ ಪ್ರೇಮ ಮಾಡೋದು ಗೊತ್ತಾಯ್ತು, ಆಮೇಲೆ ಅವರಿಗೆ ಸಹಾಯ ಮಾಡೋದು, ಹೀಗೆ ನಿಸ್ವಾರ್ಥವಾಗಿ ನಾವು ನಡ್ಕೊಳ್ಳೋದು, ಅದು ನಿಜವಾಗಿ ಬಾಳೋದಿರುತ್ತೆ ಹೊರತು ಜೀವನದಲ್ಲಿ ಅದು ಹೇಳೋದು ಅಥವಾ ಇನ್ಯಾವುದು ಅಲ್ಲ. ಪರಮಾರ್ಥ ಕುರಿತು ಬರೆಯುವ ಪ್ರಯೋಜನವೇನು, ಇಷ್ಟೆಲ್ಲ ಯಾಕೆ ಬರುತ್ತಾರೆ? ಯಾಕೆ ಅಂದರೆ ದೇಹದಿಂದ ಮನುಷ್ಯನೆಂದು ವ್ಯವಹರಿಸುವ ನಾವು ಮನಸ್ಸಿನಿಂದ ಮನುಷ್ಯತ್ವ ಉಳ್ಳವರು ಆಗಿರುವುದಿಲ್ಲ. ನಾವು ಒಳ್ಳೆಯ ಮನಸ್ಸನ್ನು ಹೊಂದಿರೋಲ್ಲ, ನಮ್ಮ ವ್ಯವಹಾರ ಒಳ್ಳೆಯ ಮನಸ್ಸಿನಿಂದ ಆಗಲ್ಲ. ಅಂದರೆ ಸದ್ವಿವೇಕ ಉಳ್ಳವರಾಗಿ ಬಾಳಲ್ಲ, ನಾವು ವಿವೇಕವಂತರಾಗಿ ಇರಲ್ಲ, ನಮ್ಮ ಮನಸ್ಸು ಕೆಟ್ಟದೂ ಇರುತ್ತೆ. ಆದ್ದರಿಂದ ಜೀವನದೊಂದಿಗೆ ಸಹಜವಾಗಿ ತುಂಬಿರುವ ಸ್ವಾನಂದವು ನಮ್ಮ ಅನುಭವ ಕ್ಷೇತ್ರವನ್ನು ಪ್ರವೇಶಿಸುವುದಿಲ್ಲ. ನಮಗೆ ಮನುಷ್ಯತ್ವವುಳ್ಳವರಾಗಿ ಒಳ್ಳೆಯ ನಡತೆಯನ್ನು ನಾವು ಹೊಂದಿರೋದಿಲ್ಲ. ಆದ್ದರಿಂದ ನಮ್ಮ ಒಂದು ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ಈ ಒಂದು ಸಹಜವಾದ ಆನಂದ ಎಂಬುದು ಬರಲ್ಲ, ನಮ್ಮ ಅನುಭವಕ್ಕೆ ಬರಲ್ಲ. ನಮ್ಮ ಅನುಭವ ಕ್ಷೇತ್ರವನ್ನು ಪ್ರವೇಶಿಸ್ತಾರೆ. ಅಷ್ಟೇ ಅಲ್ಲದೆ ಸ್ವಾನಂದದ ಲೋಪವಾಗುವುದರಿಂದ ಮನಸ್ಸಿಗೆ ಬೇಡವಾದ ದುಃಖ ಬರುತ್ತೆ. ಆನಂದದ ಲೋಪ ಮನಸ್ಸಿನಲ್ಲಿ ಆಯಿತು ಅಂದರೆ ನಮಗೆ ತಕ್ಷಣವೇ ದುಃಖ ಪ್ರಾಪ್ತಿ ಆಗುತ್ತೆ. ಯಾವುದಾದ್ರೂ ಒಂದು ದುಃಖ ಬಂತು ಅಂಟಿಕೊಳ್ಳುತ್ತೆ, ಅನಿವಾರ್ಯವಾಗಿ ಅನುಭವಿಸಬೇಕಾಗುತ್ತದೆ. ಆಗಂತಕವಾಗಿ ಪ್ರವೇಶಿಸಿದ ಈ ದುಃಖವನ್ನು ಕಳೆದುಕೊಳ್ಳದ ಹೊರತು ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ದುಃಖವನ್ನು ದೂರ ಮಾಡಿ ನಮ್ಮ ಸ್ವಾಭಾವಿಕ ಹಕ್ಕಿನ ಸ್ವಾನಂದವನ್ನು ತಿರುಗಿ ನಾವು ಹಸ್ತಗತ ಮಾಡಿಕೊಳ್ಳಬೇಕು. ಅಂದರೆ ಇಲ್ಲಿ ಏನು ಹೇಳ್ತಾನೆ, ನಮ್ಮ ಆನಂದವಾಗಿರೋದು, ಸಂತೋಷವಾಗಿರೋದು ನಮ್ಮ ಆಜನ್ಮ ಸಿದ್ಧ ಹಕ್ಕು ಅಂತ ಹೇಳ್ತಾನೆ. ನಾವು ಅದನ್ನು ಪಡೆದುಕೊಂಡಿಲ್ಲ ಅಂದರೆ ನಾವು ನಮ್ಮ ಹಕ್ಕನ್ನು ಬಿಟ್ಕೊಡೋಕ್ಕಾಗುತ್ತೆ. ಆವಾಗ ನಮ್ಮ ಮನಸ್ಸು ಏನು ಮಾಡುತ್ತೆ, ದುಃಖಕ್ಕೆ ಕಾರಣ ಆಗುತ್ತೆ, ದುಃಖವನ್ನು ಪಡಬೇಕಾಗುತ್ತೆ. ಆತ್ಮಾನಾತ್ಮ ವಿವೇಕ ಬೇಕು. ಇದಕ್ಕೋಸ್ಕರ ಮನುಷ್ಯನ ಜೀವನವನ್ನು ಸುಸಂಗತ ಸರ್ವಾಂಗೀಣ ವಿಚಾರ ಮಾಡುತ್ತಾ ಹೋದರೆ ಆತ್ಮಾನಾತ್ಮ ವಿವೇಕ ತಾನಾಗೇ ಉದಯವಾಗುತ್ತೆ ಅಂತ ಹೇಳ್ತಾರೆ. ಏನು ಆತ್ಮಾನಾತ್ಮ ವಿವೇಕ ಅಂದರೆ ಯಾವುದು ಆತ್ಮ, ಯಾವುದು ಆತ್ಮವಲ್ಲ. ಈ ದೇಹ ಆತ್ಮವೇ? ಖಂಡಿತ ಅಲ್ಲ. ಹಾಗಾದ್ರೆ ಒಳಗಿರೋ ಮನಸ್ಸು ಆತ್ಮನೇ ಅಲ್ಲ, ಬುದ್ಧಿ ಆತ್ಮನೇ ಅಲ್ಲ. ಹೀಗೆ ನಾವು ಒಳಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ಹೇಳ್ತಾ ಹೋದರೆ ಇದು ಯಾವುದೂ ಅಲ್ಲ. ಇದರ ಹಿಂದೆ ಇರತಕ್ಕಂಥ ಆತ್ಮವೇ ಪರಮಾತ್ಮನೇ ನಮ್ಮ ಆತ್ಮ. ಅದು ಬಿಟ್ಟು ಯಾವೂ ಅಲ್ಲ. ಆತ್ಮ ಅಂದರೆ ಅದು ಯಾವಾಗಲೂ ಇರಬೇಕು. ಈಗಿತ್ತು, ಹಾಗಿಲ್ಲ, ಇವೆಲ್ಲವೂ ಕೂಡ ಇವು ಇರ್ತವೆ ಹೋಗ್ತವೆ, ಹಾಗೆ ತಾತ್ಕಾಲಿಕವಾಗಿರೋದ್ರಿಂದ ಇವ್ಯಾವೂ ಆತ್ಮವಲ್ಲ. ನಮ್ಮ ಒಳಗಿರ್ತಕ್ಕಂಥ ಆತ್ಮವೇ ಪರಮಾತ್ಮ. ಪರಮಾರ್ಥದ ಮಾರ್ಗವು ಸ್ಪಷ್ಟವಾಗಿ ಕಾಣ್ತದೆ. ಇದರಿಂದ ಆತ್ಮ ವಿವೇಕ ಹೇಳುವುದು, ಬರೆಯುವುದು ಎಂದರೆ ಸ್ವಾನಂದದಿಂದ ತುಂಬಿದ ಜೀವನದ ತರ್ಕ ಪ್ರಧಾನ ಪ್ರತಿಪಾದನೆಯಾಗಿರುತ್ತೆ. ಆದ್ದರಿಂದ ನಾವು ಸ್ವತಃ ಸಿದ್ಧ ಅಂಶಗಳನ್ನು ಇಲ್ಲಿ ಹೇಳ್ತಾರೆ. ನಾನು ಇರುತ್ತೇನೆ, ಜಗತ್ತು ಇರುತ್ತದೆ, ಜಗತ್ತಿನಲ್ಲಿ ನನ್ನಂತಹ ಅನೇಕ ನಾನು ಇರುತ್ತವೆ, ಜೀವನದಲ್ಲಿ ದುಃಖವಿರುತ್ತೆ, ಆದರೆ ಆ ದುಃಖವು ಯಾರಿಗೂ ಬೇಡವಾಗಿರುತ್ತೆ. ನಾನು ಇರುತ್ತೇನೆ ಅಂದರೆ ನಾನು ಅಂತೀವಲ್ಲ, ಅದಕ್ಕೆ ಮನುಷ್ಯರು ನಾನು ಅಂದರೆ ಹೇಳೋದು ಇದು ನಿಜವಾದ ನಾನು ಆತ್ಮ ಅಲ್ಲ, ಇದು ದೇಹ ನಾನು ಎಂಬುದು. ದೇಹಕ್ಕೆ ನಾವು ನಾನು ಅಂದ್ಬಿಡ್ತೀವಿ. ವ್ಯವಹಾರದಲ್ಲಿ ನಾವು ಆ ದೇಹದಿಂದ ನಾನು ಅಂತೀವಿ. ಆದರೆ ಒಳಗಿರ್ತಕ್ಕಂಥ ನಿಜವಾದ ಆತ್ಮ, ಅದು ನಿಜವಾದ ನಾನು. ಇಲ್ಲಿ ಹೇಳ್ತಕ್ಕಂಥದ್ದು ನಾನು ಇರ್ತೇನೆ,
ನಾವು ಜೀವನ ಮಾಡ್ತಾ ಇರ್ತೀವಿ. ಜಗತ್ತಿರುತ್ತೆ, ನಮ್ಮ ಸುತ್ತಲೂ ಇರ್ತಕ್ಕಂಥ ಮರ ಗಿಡ, ಆ, ಹಳ್ಳ ಕೊಳ್ಳ, ನದಿ, ಬೆಟ್ಟ, ಇವೆಲ್ಲ ಇರ್ತವೆ. ಇದೆಲ್ಲ ಜಗತ್ತು. ಹಾಗೆ ಅನೇಕ ಜನಗಳು ಇರ್ತಾರೆ, ಅನೇಕ ನಾನು ಇರ್ತವೆ ಅಂತ. ಅದಕ್ಕೋಸ್ಕರ ಅನೇಕ ಮನುಷ್ಯರು ಇರ್ತಾರೆ, ಇದಕ್ಕೆ ಅನೇಕ ನಾನು. ಯಾಕಂದ್ರೆ ಅವರು ನಾನು ನಾನು ಅಂತ ಇರ್ತಾರಲ್ಲ, ಅದಕ್ಕೋಸ್ಕರ ನಾನು. ಈ ಜೀವನದಲ್ಲಿ ದುಃಖವಿರುತ್ತೆ, ಖಂಡಿತ. ಈ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಅಂತಿಲ್ಲ, ಯಾವಾಗ್ಲೂ ಸಂತೋಷವಿರುತ್ತೆ ಅಂತಿಲ್ಲ. ಇದರಲ್ಲಿ ದುಃಖ ಇದ್ದೇ ಇದೆ. ಆದರೆ ಅದು ಯಾರಿಗೂ ಬೇಡವಾಗಿರುತ್ತೆ. ದುಃಖ ಅನುಭವಿಸಕ್ಕೆ ಯಾರು ಇಷ್ಟಪಡ್ತಾರೆ? ನನಗೆ ದುಃಖ ಇರ್ಲಿ ಅಂತ ಹೇಳಲ್ಲ, ನನಗೆ ಸಂತೋಷ ಇರ್ಲಿ ಅಂತ ಹೇಳ್ತಾರೆ. ಅದರಿಂದ ಅಂಥ ದುಃಖ ಬೇಡವಾಗಿದೆ. ಇಂಥ 5 ಅಂಶಗಳಿಂದ ಇವನು ಇಲ್ಲಿ ಏನು ಹೇಳಕ್ ಹೋಗ್ತಾ ಇದ್ದಾನೆ ಅಂದ್ರೆ, ಈ ಪ್ರಪಂಚದಲ್ಲಿ ನಾವು ದುಃಖ ನಿಜವಾಗಿಯೂ ಇದೆ. ಆ ದುಃಖ ಯಾವ್ಯಾವುದರಿಂದ ಬರುತ್ತೆ? ಮೊದಲು 3 ಅಂಶಗಳಿಂದ ದುಃಖ ಬರುತ್ತೆ. ಇದಕ್ಕೆ ದುಃಖ ಕಾರಣ. ಉದಾಹರಣೆಗೆ ಜಗತ್ತು ಇರುತ್ತೆ. ಜಗತ್ತಿನಲ್ಲಿ ಎಲ್ಲವೂ ಚೆನ್ನಾಗಿರ್ತಾ? ಏನೂ ಇಲ್ಲ. ಕೆಲವು ಕಡೆಗೆ ಅತಿವೃಷ್ಟಿ ನಾವು ನೋಡ್ತಾ ಇದ್ದೀವಿ, ಬೇಕಾದ ಪ್ರವಾಹ, ಏನು ಹಳ್ಳಿಗಳು ಊರುಗಳೇ ಕೊಚ್ಚಿ ಹೋಗ್ತವೆ. ಅನಾವೃಷ್ಟಿ, ಏನು ಮಳೆನೇ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಅಂತ ಪರಿಸ್ಥಿತಿ. ಅತಿ ಬಿಸಿಲು, ಅತಿ ಚಳಿ, ಮಹಾಪೂರ, ಆನೆಕಲ್ ಮಳೆ, ಭೂಕಂಪ, ಜ್ವಾಲಾಮುಖಿ, ಹೀಗೆ ಅನೇಕ ಪ್ರಕೃತಿ ವಿಕೋಪಗಳನ್ನು ನಾವು ನೋಡ್ತೇವೆ. ಇದರಿಂದ ಮನುಷ್ಯನಿಗೆ ದುಃಖ ಬರುತ್ತೆ, ದುಃಖವನ್ನು ಅನುಭವಿಸ್ಬೇಕಾಗುತ್ತೆ. ಇವನು ಇಚ್ಛಿಸದಿದ್ದರೂ ಸಹ ಅವನಿಗೆ ಅಕಸ್ಮಾತ್ತಾಗಿ ಸಂಭವಿಸಿದಾಗ ಮನುಷ್ಯನಿಗೆ ದುಃಖ ಬರುತ್ತೆ. ಈ ಜಗತ್ತಿನಲ್ಲಿ ನನ್ನಂತಹ ಅನೇಕ ನಾನುಗಳಿವೆ. ಅಂದ್ರೆ ಅನೇಕ ಮನುಷ್ಯರು ನಮ್ಮ ಸುತ್ತಲೂ ವಾಸ ಮಾಡ್ತಾರೆ. ಅದನ್ನು ತೆಗೆದುಕೊಳ್ಳೋಣ. ನಮ್ಮ ಸುತ್ತಲಿರುವ ಜನರು ಅತ್ಯಂತ ಸ್ವಾರ್ಥದಿಂದ ವರ್ತಿಸುವುದರಿಂದ ನಮಗೆ ಇವರಿಂದಲೂ ಹಿಂಸೆ. ಯಾಕೆ? ಅವರು ಭಾರಿ ಸ್ವಾರ್ಥಿಗಳು. ಎಲ್ಲ ನನಗೇ ಬೇಕು, ಇನ್ನೊಬ್ಬರಿಗೆ ಯಾರಿಗೂ ಏನು ಸಿಗಬಾರ್ದು ಅನ್ನೋ ಒಂದು ಮನೋಭಾವ. ಅತ್ಯಂತ ದುಷ್ಟತೆ, ಇನ್ನೊಬ್ಬರನ್ನ ಹಿಂಸೆ ಮಾಡಿ ಕೊಲೆ ಮಾಡಿದಾದ್ರೂ ನನಗೆ, ನಾವು ಅದನ್ನ ಸಂಪಾದಿಸ್ಬೇಕು, ನಮಗೆ ಬಂಗಾರ ಬೇಕು, ದುಡ್ಡು ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿ ಸುಮ್ಮನೆ ಜನ ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಾರೆ. ಬಹಳಷ್ಟು ಹಿಂಸೆ, ಅತ್ಯಂತ ದುಷ್ಟತೆ, ಅಮಾನುಷ ಛಲ, ಅನ್ಯಾಯ, ಭಯಂಕರ ಅನ್ಯಾಯ, ಸಾಂಘಿಕ ಲಂಚಕೋರತನ. ಈಗಂತೂ ನಾವು ದಿವಸ ಪೇಪರ್ನಲ್ಲಿ ಓದ್ತಾ ಇರ್ತೀವಿ, ಎಷ್ಟು ಲಂಚ, ಕೋಟಿಗಟ್ಟಲೆ ಲಂಚ. ಹೀಗೆ ಆಮೇಲೆ ಇಷ್ಟೆಲ್ಲ ಮಾಡಿ ಈಗ ತಾವು ಲಂಚ ಹೊಡೆದು ಅತ್ಯಂತ ಬೆಲೆ ಏರಿಕೆ. ಈ ಮನುಷ್ಯರು ಬದುಕಬಾರ್ದು ಅಷ್ಟು ಬೆಲೆಯನ್ನ ಏರಿಸಿ ಕೂತ್ಕೊಂಡ್ಬಿಡ್ತಾರೆ. ನಿರ್ಲಜ್ಜೆ, ಸೀಮೆಯನ್ನು ಸ್ಪರ್ಶಿಸುವ ಆರ್ಥಿಕ ಅಥವಾ ಸಾಮಾಜಿಕ ವಾಂಶಿಕ ವಿಷಮತೆ. ಇಂಥ ಪರಿಸ್ಥಿತಿಯನ್ನು ಮನುಷ್ಯ ತನಗೆ ಬೇಕಿಲ್ಲದೆ ಇದ್ರು ಅದು ತನ್ನ ಮೇಲೆ ಬರುತ್ತೆ, ತಾನು ಅನುಭವಿಸ್ಬೇಕಾಗುತ್ತೆ. ಘಟನೆಗಳು ಮನುಷ್ಯರ ಜೀವನವನ್ನು ಸುತ್ತಿಕೊಂಡಿರ್ತವೆ. ಇದರಿಂದ ದುಃಖಗಳನ್ನು ಅನುಭವಿಸುತ್ತಾ ನಾವು ಅತ್ಯಂತ ಹತಬಲರಾಗುತ್ತೇವೆ. ನಮಗೇನಪ್ಪ ಮಾಡೋದು, ಏನು ಮಾಡೋಕ್ಕಾಗದೇ ಇಲ್ವಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ಕೊನೆಯದಾಗಿ ನಾನು ಇರುತ್ತೇನೆ, ಇದು ಕೊನೆ ನಾನು. ಈ ನಾನು ಏನು ಮಾಡುತ್ತೆ? ಸುಮ್ಮನೆ ಬಯಸುತ್ತೆ. ನನಗೆ ಅದು ಬೇಕು, ಇದು ಬೇಕು, ನನಗೆ ಅಂಗಿಲ್ಲ, ಪ್ಯಾಂಟ್ ಇಲ್ಲ, ನನಗೆ ನನ್ನ ಮಗಳು ಮದುವೆ ಆಗಲಿಲ್ಲ, ಹೀಗೆ ಸಾವಿರಾರು ಅದು ಬೇಕು, ಇದು ಬೇಕು ನಾವು. ಆಮೇಲೆ ಅನಿಯಂತ್ರಿತ ಕ್ರೋಧ, ಭಾರಿ ಸಿಟ್ಟು, ನಂದೇ ನಡಿಬೇಕು ಅಂತ ಹೇಳಿ ನಡೆಯದೇ ಇದ್ರೆ ಸಿಟ್ಟು, ಯಾರ ಮೇಲಾದರೂ ಸಿಟ್ಟು ಮಾಡೋದು. ಹೀಗೆ ಅಮರ್ಯಾದಿತ ಲೋಭ, ನನಗೆ ಬೇಕು. ಆಮೇಲೆ ಹೀಗೆ ಆಗಲೇ ಇದ್ರೆ ದ್ವೇಷ, ಅಧಿಕಾರ ಹವ್ಯಾಸ, ಅಧಿಕಾರ, ಎಲ್ಲ ಅಧಿಕಾರ ನನಗೆ ಬೇಕು. ನಾವು ಈ ಪೇಪರ್ನಲ್ಲಿ ನೋಡ್ತಾ ಇದ್ವಿ, ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ, ಇವರು ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಹೀಗೆ ಎಲ್ಲರೂ ಮುಖ್ಯಮಂತ್ರಿಗಳಾಗ್ರಿ. ಆಮೇಲೆ ಪ್ರತಿಷ್ಠೆ, ನಂದೇ ನಡಿಬೇಕು ಅಂತ ಹೇಳಿ ಅಭಿಲಾಷೆ, ಡೋಂಗಿತನ, ಬೇಸರವಾಗುವ ಆಲಸ್ಯ, ವ್ಯರ್ಥ ಅಭಿಮಾನ, ಮಿತಿ ಮೀರಿ ತಿನ್ನೋದು, ಕುಡಿಯೋದು, ಮಿತಿ ಇಲ್ಲ, ಸುಮ್ಮನೆ ಅದನ್ನೇ ಕೆಲಸ ಮಾಡೋದು, ಅರ್ಥವಿಲ್ಲದ ಹರಟೆ, ಉಪಯೋಗಕ್ಕೆ ಬರದೇ ಇರ್ತಕ್ಕಂತಹ ವ್ಯಸನದಲ್ಲಿ ಹಾಳಾಗುವುದು, ಜೂಜಾಗಡೋದು. ಹೀಗೆ ಮನುಷ್ಯ
ತನ್ನ ದುಃಖವನ್ನು ತಾನೇ ತಂದುಕೊಳ್ಳತಕ್ಕಂಥದ್ದು ಇಲ್ಲಿ ನಡೆಯುತ್ತೆ. ಮನುಷ್ಯನ ಜೀವನದಲ್ಲಿ 2 ಭಾಗ ಮೇಲೆ ಹೇಳಿದ ಕಾರಣಗಳಿಂದ ದುಃಖ ಅಂತೇಳಿ ಹೇಳ್ತಾನೆ. ಮನುಷ್ಯನ ಅವಿವೇಕ ತಪ್ಪು ನಡತೆಯಿಂದ ಅತ್ಯಂತ ಸ್ವಾರ್ಥದಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಇದು ಮನುಷ್ಯ ತಾನು ಮಾಡ್ಕೊಂಡಿದ್ದು. ಮನುಷ್ಯನ ಜೀವನದಲ್ಲಿ ದುಃಖವು ಸಂಪೂರ್ಣವಾಗಿ ಇಲ್ಲದಂತಾಗಿ ಅಲ್ಲಿ ಸುಖ ಮತ್ತು ಸಮಾಧಾನ ತುಂಬಿಕೊಳ್ಬೇಕಾದ್ರೆ ಮನುಷ್ಯ ಸ್ವಾರ್ಥ ಕ್ಷೀಣ ಮಾಡಬೇಕು. ಸ್ವಾರ್ಥವನ್ನು ಬಿಡಬೇಕು ಅಂತ. ಸ್ವಾರ್ಥ ಬಿಡದೇ ಇದ್ದರೆ ನಿಮಗೆ ಸಂತೋಷ ಇಲ್ಲ, ಬರೀ ದುಃಖ. ಸ್ವಾರ್ಥವನ್ನು ಕಮ್ಮಿ ಮಾಡ್ತಾ ಕೊನೆ ಪಕ್ಷ ನಿಸ್ಸಂಶಯವಾಗಿ ಇದೇ ಮುಖ್ಯವಾದ ಉಪಯೋಗವಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಸ್ವಾರ್ಥವನ್ನು ಕಡಿಮೆ ಮಾಡಬೇಕು. ಅವಿವೇಕದಿಂದ ತುಂಬಿದ ಮನುಷ್ಯನ ಬುದ್ಧಿಗೆ ಸ್ವ ಅಂದರೆ ನಿಜವಾದ ನಾನು ಯಾರೆಂಬುದು ತಿಳಿಯುವುದಿಲ್ಲ. ಆತ್ಮ ಎಲ್ಲಿದೆ? ನಮ್ಮ ದೇಹದೊಳಗೆ ಇದೆ ಅಂತಂದರೆ ಅವನು ನಂಬಲ್ಲ. ಎಲ್ಲಿದೆ ಅಂತ ಆಯ್ತಾ? ಈ ದೇಹನೇ ನಾನು, ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ. ಒಳಗಡೆ ಪರಮಾತ್ಮ ಇದ್ದಾನೆ, ಅವನೇ ನಿಜವಾದ ನಾನು. ನಾನು ಅಂದರೆ ಅವನೇ. ಅದು ಬಿಟ್ಟು ನಾವು ಈ ದೇಹವನ್ನೇ ನಾವು ತೋರಿಸ್ತೀವಿ ನಾನು ನಾನು ಅಂತ. ಇದು ಶಾಶ್ವತ ಅಲ್ಲ, ಇದು ನಾನು ಅಲ್ಲ. ತಿಳಿಯುವುದು ಸುಳ್ಳು ನಾನುವುದರ ಬೆನ್ನ ಹತ್ತಿ ಮನುಷ್ಯ ಹೀನ ಸ್ವಾರ್ಥವನ್ನು ಪೋಷಿಸಿ ತನ್ನ ಮತ್ತು ಇನ್ನೊಬ್ಬರ ಜೀವನದಲ್ಲಿ ನಾನಾ ಪ್ರಕಾರವಾದ ದುಃಖಗಳನ್ನು ಉಂಟು ಮಾಡ್ತಾರೆ. ಈ ಮನುಷ್ಯ ಕಾರಣ ದುಃಖಗಳಾಗೋದಕ್ಕೆ. ಇನ್ನೊಬ್ಬರಿಗೆ ದುಃಖ ಉಂಟು ಮಾಡ್ತಾರೆ, ತಾನು ಉಂಟು ಮಾಡ್ಕೊತಾನೆ. ನಿಜವಾದ ನಾನು ಯಾರು ಎಂಬುದು ಅವನಿಗೆ ತಿಳಿದಿಲ್ಲ. ನಿಜವಾದ ನಾನು ಯಾರು ಎಂಬುದನ್ನು ಗುರುತಿಸಿ ಸ್ವಾರ್ಥದ ನಿರ್ಮೂಲ ಹೇಗೆ ಮಾಡಬೇಕು, ಎಲ್ಲರ ಮೇಲೆ ನಿರಪೇಕ್ಷ ಪ್ರೇಮ ಹೇಗೆ ಮಾಡಬೇಕು, ಹೇಗೆ ಸಂತೋಷ ಮತ್ತು ಸಮಾಧಾನ ತುಂಬಬೇಕು ಎಂಬ ಪ್ರತ್ಯಕ್ಷ ವ್ಯವಹಾರ, ಇದನ್ನು ಹೇಗೆ ಮಾಡಬೇಕು ಎಂಬುದು ವ್ಯವಹಾರ ಸಂತರಿಗೆ ಮಾತ್ರ ತಿಳಿದಿರುತ್ತೆ. ಸಂತರು ಈ ಕೆಲಸ ಮಾಡ್ತಾರೆ. ಅವರು ಎಲ್ಲರಲ್ಲೂ ಕೂಡ ಪ್ರೇಮ ತುಂಬ್ತಾರೆ, ಆಮೇಲೆ ದುಃಖವನ್ನು ದೂರ ಮಾಡ್ತಾರೆ. ಹೀಗೆ ಸಂತರು ಈ ಕೆಲಸವನ್ನು ಮಾಡ್ತಾರೆ. ಸಂತರ ಈ ದಿವ್ಯ ಮತ್ತು ಕಲ್ಯಾಣಕಾರಿ ಜ್ಞಾನದ ಅಂತ ಪರಮಾರ್ಥದ ಸಾರರೂಪ ವರ್ಣನೆ ಮಾಡುವ ಒಂದು ಪ್ರಯತ್ನ ಈ ಮತ್ತು ಪರಮಾರ್ಥ ಪ್ರದೀಪ ಆಗಿದೆ. ಪರಮಾರ್ಥ ಪ್ರದೀಪದಲ್ಲಿ ಸಂತರ ಒಂದು ಅನಿಸಿಕೆಗಳು ಬಹಳಷ್ಟು ಇದೆ. ಪ್ರದೀಪ 1 ಅಂತ ಹೇಳ್ತಾನೆ. ಪರಮಾರ್ಥ ಎಂದರೇನು? ಮನುಷ್ಯನು ಪ್ರಾಣಿಯಾದರೂ ಬುದ್ಧಿವಂತ ಪ್ರಾಣಿ. ಜೀವನದಲ್ಲಿ ಏನೇನು ಅನುಭವದಲ್ಲಿ ಬರುತ್ತದೆಯೋ ಅದರ ಅರ್ಥವನ್ನು ತಿಳಿಯುವ ಬುದ್ಧಿ ಬುದ್ಧಿ ಇದೆ. ನಿಜವಾಗಿಯೂ ಅದು ಕಾರ್ಯ ಮಾಡುತ್ತೆ. ಆದರೆ ನಮಗೆ ತಿಳಿದಿರತಕ್ಕಂಥ ಅರ್ಥ ನಿಜವೋ ಸುಳ್ಳೋ, ಅಪೂರ್ಣವೋ ಪೂರ್ಣವೋ, ಸಣ್ಣದೋ ದೊಡ್ಡದೋ, ಏಕಾಂಗವೋ ಸರ್ವಾಂಗವೋ ಏನು ಎಂಬುದು ನಮಗೆ ತಿಳಿಯಲ್ಲ. ನಮಗೇನೋ ಒಂದು ತಿಳಿದಿದೆ, ನಮ್ಮ ಬುದ್ಧಿಯಿಂದ ತಿಳಿದ, ಆದರೆ ಅದು ನಿಜವೋ ಸುಳ್ಳೋ ಏನು ಗೊತ್ತಾಗಲ್ಲ. ನಾವು ಅನುಭವಿಸಿದ ಘಟನೆಗಳ ಆಧಾರದ ಮೇಲೆ ಮನುಷ್ಯ ಜೀವನದ ಯಾವುದಾದ್ರೂ ಒಂದು ಅಂಗದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳುವುದೆಂದರೆ ಅದು ಸಣ್ಣ ಅರ್ಥ. ನಾವೇನೇ ಅರ್ಥ ಮಾಡ್ಕೊಂಡ್ರು ಅದು ಸಣ್ಣ ಅರ್ಥ ಆಗಿರುತ್ತೆ ಹೊರತು ದೊಡ್ಡ ಅರ್ಥ ಆಗಿರಲ್ಲ. ಜೀವನದಲ್ಲಿ ಎಲ್ಲ ಅಂಗ ಸಂಪೂರ್ಣ ನಿಜವಾದ ಅರ್ಥವನ್ನು ತಿಳಿಯುವುದು ಮಹಾನ್ ಅರ್ಥ, ದೊಡ್ಡ ಅರ್ಥ. ಸಂಪೂರ್ಣ ಅರ್ಥ ಅಂದರೆ ಅದು ಮಹಾನ್ ಅರ್ಥ ಆಗಿರುತ್ತೆ ಅಥವಾ ಪರಮ ಅರ್ಥವಾಗಿರುತ್ತದೆ. ಪರಮ ಅರ್ಥವೇ ಪರಮಾರ್ಥ, ಸಂಪೂರ್ಣವಾದ ಜ್ಞಾನ ಅಂತ. ಪರಮಾರ್ಥ ಅಂದರೆ ಸಂಪೂರ್ಣ ಜ್ಞಾನ ಉಂಟಾಗುತ್ತೆ. ಪರಮಾರ್ಥವೆಂದರೆ ಪರಮಾರ್ಥ, ಅದು ಸಂಪೂರ್ಣ ಜ್ಞಾನ ಸ್ವರೂಪವಾಗಿರುತ್ತೆ. ಜೀವನದಲ್ಲಿ ಉದಯವಾಗುವ ಹಾಗೂ ಅರ್ಥಮಯ ಜ್ಞಾನವು ಜೀವಂತ ಗತಿಯುಳ್ಳದ್ದು. ಅದು ನಮಗೆ ಉಂಟಾಗ್ತಕ್ಕಂಥ ಅರ್ಥ, ಅದಕ್ಕೆ ಜೀವಂತ ಗತಿ ಇರುತ್ತೆ, ಸಾಮರ್ಥ್ಯ ಸಂಪನ್ನವಾಗಿರುತ್ತೆ. ಅದು ಇನ್ನೊಂದನ್ನು ಬದಲಾಯಿಸತಕ್ಕಂಥ ಶಕ್ತಿ ನಮ್ಮಲ್ಲೇ ಇರುತ್ತೆ. ಸಾಮರ್ಥ್ಯವು ಶಕ್ತಿ ರೂಪವಾಗಿರುತ್ತೆ. ಜ್ಞಾನದಿಂದ ಜ್ಞೇಯದಲ್ಲಿ ಹೇಗೆ ಪರಿವರ್ತನೆ ಮಾಡೋದು ಎಂಬುದು ಬರುತ್ತೆ. ವಿಜ್ಞಾನದಿಂದ ಅದರ ಸಾಮರ್ಥ್ಯದಿಂದ ಬಾಹ್ಯ ಜಗತ್ತನ್ನು ಪರಿವರ್ತಿಸಲು ಬರುತ್ತೆ. ನಾವು ಇದನ್ನು ಈಗಲೂ ಕೂಡ ನೋಡ್ತಾ ಇದ್ವಿ. ವಿಜ್ಞಾನದಲ್ಲಿ ಎಷ್ಟು ಬದಲಾವಣೆಗಳು ಆಗ್ತಾ ಇವೆ ಅಂತೇಳಿ ಪ್ರತಿ 10 ವರ್ಷಕ್ಕೆ ಹೊಸ ಒಂದು
ಸಂಶೋಧನೆ ಹೊರಗಡೆ ಬರುತ್ತೆ. ನಾವು ಮೊದಲು ವಿಮಾನವೇ ಇರಲಿಲ್ಲ, ಆಕಾಶದಲ್ಲಿ ಹೋಗಿ ಬರ್ತಿಲ್ಲ, ಆಕಾಶದಾಗ ಹೋಗಿ ಕಲ್ತ್ವಿ. ಅದಾದ್ಮೇಲೆ ರಾಕೆಟ್ ಬಂತು, ಬೇರೆ ಗ್ರಹಗಳಿಗೆ ಹೋಗೋದು ಕಲ್ತ್ವಿ. ಹೀಗೆ ಇಲ್ಲೂ ಕೂಡ ಅನೇಕ ನಮ್ಮ ಸವಲತ್ತುಗಳನ್ನು ಹೆಚ್ಚಿಕೊಂಡ್ವಿ. ಮೊದಲೆಲ್ಲ ನಡ್ಕೊಂಡು ಹೋಗ್ಬೇಕಾಯ್ತು, ಆಮೇಲೆ ಬಸ್ ಬಂದವು, ಮತ್ತೆ ಆಮೇಲೆ ಬಹಳ ವೇಗವಾಗಿ ಹೋಗೋ ರೈಲುಗಳು ಬಂದವು. ಹೀಗೆ ಬಾಹ್ಯ ಜಗತ್ತು ವಿಜ್ಞಾನದಿಂದ ನಮಗೆ ಬಹಳಷ್ಟು ಪರಿವರ್ತನೆಯನ್ನು ಮಾಡಿಕೊಡ್ತು. ಪರಮಾರ್ಥ ಜ್ಞಾನದಿಂದ ಅಂದರೆ ಆತ್ಮಜ್ಞಾನದಿಂದ ಏನು ಬದಲಾವಣೆ ಆಗುತ್ತೆ? ಮನುಷ್ಯನ ಒಳಗಿನ ಜಗತ್ತು ಬದಲಾವಣೆ ಆಗುತ್ತೆ. ಅವನ ಒಳಗಿನ ಜಗತ್ತೇನೋ ವಾಸನಾರೂಪ ಅಂತರಂಗ. ಯಾವಾಗಲೂ ಕೂಡ ನಾವು ಏನಾದರೂ ಒಂದು ನಮ್ಮ ಬಯಕೆಯನ್ನು ಈಡೇರಿಸಿಕೊಳ್ತಕ್ಕಂಥ ಅಂತರಂಗ, ಅದೇ ವಾಸನಾರಂಗ. ಅದು ಜನ್ಮ ಜನ್ಮಾಂತರದಿಂದ ಸುಮ್ಮನೆ ಬರ್ತಲೇ ಇರ್ತದೆ, ವಾಸನೆ ಹೋಗೋದೇ ಇಲ್ಲ. ಅದನ್ನು ಬದಲಿಸುವ ಸಾಮರ್ಥ್ಯ ತುಂಬಿರುವುದು ಮತ್ತು ಅಂತರಂಗದಲ್ಲಿ ಅಮೂಲಾಗ್ರ ಶುದ್ಧಿಗೊಳಿಸಿ ಅದನ್ನು ಸ್ವಾರ್ಥರಹಿತ ಮಾಡುವುದರಲ್ಲಿ ಪರಮಾರ್ಥ ಜ್ಞಾನ ನಿಜವಾದ ಪ್ರಭಾವವನ್ನು ಬೀರುತ್ತದೆ. ನಮಗೆ ಒಳಗಿನ ಪ್ರಪಂಚದ ಬದಲಾವಣೆ ಆಗಬೇಕು ಅಂದರೆ ನಾವು ಈ ಸಾಮರ್ಥ್ಯ ಆತ್ಮನಿಂದ ಬರ್ತಕ್ಕಂಥ ಈ ಸಾಮರ್ಥ್ಯ, ಅಂತರಂಗ ಸಾಮರ್ಥ್ಯ, ಇದರಿಂದ ನಾವು ಮಾಡಕ್ಕೆ ಸಾಧ್ಯ. ಆದ್ದರಿಂದ ನಾವು ಆಧ್ಯಾತ್ಮ ಶಕ್ತಿಯಿಂದ, ಆತ್ಮಜ್ಞಾನ ಶಕ್ತಿಯಿಂದ, ಪರಮಾರ್ಥ ಜ್ಞಾನದ ಶಕ್ತಿಯಿಂದ ನಾವು ಒಳಗಿನದನ್ನು ಬದಲಾವಣೆ ಮಾಡ್ಬೋದು. ಮನುಷ್ಯನ ಒಳಗಿನ ಇರ್ತಕ್ಕಂಥ ಶಕ್ತಿಯನ್ನು ಬದಲಾವಣೆ ಮಾಡ್ಬೋದು. ಅವನ ಒಳಗಿರತಕ್ಕಂಥ ಸ್ವಾರ್ಥವನ್ನು ತೆಗೆದು ಹಾಕ್ಬೋದು. ಪರಮಾರ್ಥ ಜ್ಞಾನ ನಿಜವಾದ ಪ್ರಭಾವ ಬೀರುತ್ತೆ. ಮನುಷ್ಯನ ಜೀವನದಲ್ಲಿ ಶುದ್ಧ ಬುದ್ಧಿಗೆ ಬಹಳಷ್ಟು ಮಹತ್ವ ಇರ್ತದೆ. ಶುದ್ಧ ಬುದ್ಧಿ ಅಂದರೆ ಅದು ಬಹಳಷ್ಟು ಪ್ರಭಾವಿತವಾದ್ದು. ನಾವು ಆ ಶುದ್ಧ ಬುದ್ಧಿಯನ್ನು ಗಳಿಸ್ಬೇಕು. ಅಂದರೆ ಮನಸ್ಸಿನಲ್ಲಿ ಏನೂ ಇರಬಾರ್ದು, ಬೇರೆ ಇತರ ಯೋಚನೆಗಳು ಇರಬಾರ್ದು, ಶುದ್ಧವಾಗಿರ್ಬೇಕು. ಪರಮಾತ್ಮ ಒಬ್ಬನೇ ಇರಬೇಕು. ಅದಕ್ಕೆ ಅಪ್ಪ ಅವರು ಹೇಳ್ತಾ ಇದ್ರು, ಮನಸ್ಸು ಶುದ್ಧಿ ಮಾಡಬೇಕು ಅಂತಂದರೆ ಶುದ್ಧ ಬುದ್ಧಿ ಬೇಕೇ ಬೇಕು, ಇಲ್ಲ ಅಂದರೆ ಸಾಧನೆ ಆಗಲ್ಲ. ಅದಕ್ಕೋಸ್ಕರ ಬೆಳಗಿನ ಜಾವ ಕೂತ್ಕೊಳ್ರಿ, ಆ ಮನಸ್ಸನ್ನು ಸ್ವಲ್ಪ ಹೊತ್ತು ನೋಡ್ರಿ, ಆ ಮನಸ್ಸಿಗೆ ಸಾಕ್ಷಿಯಾಗಿ ಕೂತ್ಕೊಳ್ಳಿ. ಮನಸ್ಸಿಗೆ ಸಾಕ್ಷಿಯಾಗಿ ಕೂತ್ಕೊಳ್ಳೋದು ಅಂದರೆ ಮನಸ್ಸು ಏನು ಮಾಡುತ್ತೆ ಅಂತ ನೋಡೋದು. ಹಾಗೆ ಕೂತ್ರೆ ಮನಸ್ಸು ಅಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ, ಮತ್ತೆ ಬರುತ್ತೆ, ಅದನ್ನು ನೋಡ್ತಾ ಇರ್ಬೇಕು. ಆಮೇಲೆ ಆ ಮನಸ್ಸನ್ನು ನಿಯಂತ್ರಿಸಕ್ಕೆ ಪ್ರಯತ್ನ ಪಡಿ. ಮನಸ್ಸು ಒಂದೇ ಹತ್ತಿರ ಇರಬೇಕು. ಆಮೇಲೆ ನಾವು ನಾಮ ಜಪ ಮಾಡ್ತಾ ಇದ್ರೆ ಆ ನಾಮ ಜಪ ಕೇಳಬೇಕು. ಆಮೇಲೆ ಎದುರುಗಡೆಗೆ ಸದ್ಗುಣ ಇರಬೇಕು. ಈ ರೀತಿಯಾಗಿ ಮನಸ್ಸನ್ನು ನಿಯಂತ್ರಿಸೋದನ್ನು ಕಲೀರಿ. ಇಲ್ಲ ಅಂದರೆ ನಿಮ್ಮ ಮಾರ್ಕ್ ನೀವು ಜಪ ಮಾಡ್ತಿರ್ತೀರಿ, ಆದ್ರೆ ಅದು ಎಲ್ಲೋ ಬೇಟೆಗೆ ಹೋಗಿಬಿಡುತ್ತೆ ಅಂತ. ಹಾಗೆ ಆ ಮನಸ್ಸನ್ನು ನಾವು ನಿಯಂತ್ರಿಸಬೇಕು. ಇಲ್ಲದೆ ಹೋದರೆ ಏನು ಪ್ರಯೋಜನ ಆಗಲ್ಲ. ಮನಸ್ಸನ್ನು ನಿಯಂತ್ರಿಸಿಬಿಟ್ರೆ ಅಲ್ಲೇ ಪರಮಾತ್ಮ ಇರ್ತಾನೆ, ಅಲ್ಲೇ ಈಶ್ವರ ಪ್ರಕಟ ಆಗ್ತಾನೆ. ಆ ಶುದ್ಧ ಬುದ್ಧಿಗೆ ಜೀವನು ಶಿವನಾಗುತ್ತಾನೆ, ಪಂಥನು ಸಂತನಾಗುತ್ತಾನೆ. ಅಂತರಂಗದಲ್ಲಿ ಇಷ್ಟೊಂದು ಪರಿವರ್ತನೆ ಮಾಡ್ತಕ್ಕಂಥ ಜ್ಞಾನ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಅದನ್ನು ಯಾರೂ ಉಪಯೋಗಿಸ್ಕೊಳ್ತಾ ಇಲ್ಲ. ಹಸ್ತಗತ ಮಾಡಿಕೊಳ್ಳತಕ್ಕಂಥ ಒಂದು ಮನಸ್ಸು ಬೇಕು. ಜೀವನವನ್ನು ಸ್ವಾನಂದದಿಂದ ತುಂಬಿಕೊಳ್ಬೇಕು. ಯಾವಾಗಲೂ ಆನಂದಮಯವಾಗಿರ್ಬೇಕು. ಆನಂದಮಯವಾಗಿರದೆ ನಮ್ಮ ಹಕ್ಕಿನ ಒಂದು ರೀತಿ ಎಂಬುದು ಸ್ವಲ್ಪದರಲ್ಲೇ ಹೇಳುವುದಕ್ಕಾಗಿ ಪಾಠರೂಪಿ ಪ್ರಜ್ವಲಗೊಳಿಸಬಾರದು. ಆದ್ದರಿಂದ ಈ ಪುಸ್ತಕದ ಒಂದು ವಿಷಯವನ್ನು ಪ್ರಕಾಶಿಸಬೇಕಾಗಿದೆ. ಇಲ್ಲೇ ಬ್ರಹ್ಮಚೈತ್ರ ಮಧ್ಯೆ ಈ ಪುಸ್ತಕದಲ್ಲಿ ಬ್ರಹ್ಮಚೈತನ್ಯರ ಹೇಳಿಕೆಯನ್ನ ಹಾಕಿದ್ದಾರೆ. ಸ್ವಲ್ಪ ಒಂದೊಂದು ಪ್ಯಾರ. ಈ ಬ್ರಹ್ಮಚೈತನ್ಯರು ಏನು ಹೇಳಿದ್ದಾರೆ ಅಂದರೆ, ಭಗವಂತನಲ್ಲಿ ಪ್ರಕಟವಾಗಬೇಕು, ಭಗವಂತ ನಮ್ಮಲ್ಲಿ ಪ್ರಕಟವಾಗಬೇಕಾದ್ರೆ ನಾಮಸ್ಮರಣೆಯಿಂದ ನಿಧಾನವಾಗಿ ಪ್ರಕಟವಾಗ್ತಾ ಹೋಗ್ತಾನೆ. ಅಂದ್ರೆ ನಮ್ಮಲ್ಲಿ ಭಗವಂತ ಇದ್ದಾನೆ ಅಂತ ಒಂದು ಗ್ಯಾರಂಟಿ. ಭಗವಂತ ನಮ್ಮಲ್ಲೇ ಇದ್ದಾನೆ, ಎಲ್ಲೂ ಹೋಗ್ಬೇಕಾಗಿಲ್ಲ. ನಮ್ಮಲ್ಲೇ ಒಳಗಡೆ ಇರತಕ್ಕಂಥ ಭಗವಂತನನ್ನು ನಾವು ಕಂಡ್ಕೋಬೇಕು, ಭಗವಂತನನ್ನು ಪ್ರಕಟ ಮಾಡ್ಕೋಬೇಕು. ಇದು ಯಾವುದರಿಂದ ಸಾಧ್ಯ? ನಾಮಸ್ಮರಣೆಯಿಂದ ಸಾಧ್ಯ. ನಾಮಸ್ಮರಣೆಯಿಂದ ನಾವು ಭಾಳ ದಿವಸ ಜಪ ಮಾಡಿದ್ವಪ್ಪ, ಏನೂ ಆಗಲಿಲ್ಲ, ಹಂಗೆ ಬಿಡಂಗಿಲ್ಲ. ನಿಧಾನವಾಗಿ ಕ್ರಮೇಣ ನಾವು ಅದನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು. ಹಾಗೂ
ನಿಧಾನವಾಗಿ ಬದಲಾವಣೆ ಆಗಿ ಆವಾಗ ಪರಮಾತ್ಮ ನಮ್ಮಲ್ಲೇ ಪ್ರಕಟವಾಗ್ತಾನೆ. ಇದೇ ನಿಜವಾದ್ದು, ಹಿತವಾದ್ದು. ಅಂದರೆ ನಿಧಾನವಾಗಿ ಆಗಲಿ, ನಿಧಾನವಾಗಿ ಒಳ್ಳೆಯದಾಗುತ್ತೆ ಅಂತ ಅವ್ರು ಹೇಳೋದು. ಇದು ಸ್ಥಿರವಾಗಿ ಉಳಿಯುತ್ತೆ. ಹಿಂಗಾದರೂ ಕೂಡ ಅದು ಯಾವಾಗಲೂ ಉಳಿಯುತ್ತೆ. ಏಕೆಂದರೆ ಇದು ಚಮತ್ಕಾರ ಮಾಡೋದಲ್ಲ. ಆಯ್ತಾ, ತಲೆ ಮೇಲೆ ಕೈ ಇಟ್ಟು ಬೆಳಕು ಕಾಣಿಸ್ತು ಆದ್ದರಿಂದ ಪರಮಾತ್ಮ ಬಂದ ಹಾಗೆ ಆ ಥರ ಮಾಡೋದಲ್ಲ. ಆಮೇಲೆ ಹೀಗೆ ಒಬ್ಬ ದಪ್ಪ ಇದ್ದ ಅಂತಂದರೆ ಅವನನ್ನು ದಪ್ಪ ಇರಲಿಲ್ಲ ಅಂತಂದರೆ, ತೆಳ್ಳಗಿದ್ದ ಅಂದರೆ ಅವನು ದಪ್ಪ ಮಾಡಬೇಕು. ದಪ್ಪ ಮಾಡ್ಕೊಂಡ್ರೆ ಏನು ಮೈಯೆಲ್ಲ ಬಾವು ಬರಲಿ ಅಂತ ಅನ್ನೋದು ಹುಚ್ಚುತನ ಆಗುತ್ತೆ. ಇದಕ್ಕೆ ಬದಲಾಗಿ ಅವನಿಗೆ ಸರಿಯಾಗಿ ಔಷಧಿ ಕೊಡಿಸ್ತಿದ್ರೆ ದಪ್ಪ ಆಗದಿದ್ರು ಅವನ ಶರೀರ ಗಟ್ಟಿ ಆಗುತ್ತೆ. ಹೀಗೆ ನಿಧಾನವಾಗಿ ಬದಲಾವಣೆ ಮಾಡೋದು ಪರಮಾರ್ಥ. ಅನುಭವ ಹೀಗೆ ಇರ್ತದೆ. ಪರಮಾರ್ಥವು ಕೂಡ ನಿಧಾನವಾಗಿ ಬದಲಾವಣೆ ಆಗೋದು. ಪ್ರದೀಪ 2. ಪ್ರತಿಯೊಬ್ಬನಿಗೂ ಪರಮಾರ್ಥ ಬೇಕು. ಯಾರಿಗೂ ಬೇಡ, ಎಲ್ಲರಿಗೂ ಬೇಕು. ಮನುಷ್ಯನ ಜೀವನದಲ್ಲಿ ಒಂದು ವಿರೋಧಾಭಾಸವೆಂದರೆ ಯಾವಾಗಲೂ ಎಲ್ಲಿಯೂ ಯಾವುದೇ ರೀತಿಯ ದುಃಖವು ಮನುಷ್ಯನಿಗೆ ಬೇಡವೇ ಬೇಡ. ಯಾರು ದುಃಖವನ್ನು ಅನುಭವಿಸಕ್ಕೆ ರೆಡಿ ಇರ್ತಾರೆ, ಯಾರು ನಮಗೂ ಬೇಡ ನಮಗೂ ಬೇಡ ನಿಜ. ಆದರೆ ಯಾವ ದುಃಖ ಮನುಷ್ಯನ ಪಾಲಿಗೆ ಯಾವುದು ಬರುತ್ತೆ ಮನೆ ಮೇಲೆ, ಯಾವ ದುಃಖವನ್ನು ನಾವು ಅನುಭವಿಸ್ಬೇಕಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಬಂದು ದುಃಖ ನಮಗೆ ಬಂದು ತಾಕ್ಬಿಡುತ್ತೆ. ಜೀವನದ ಯಾವುದೇ ಕ್ಷೇತ್ರದ ಹಾಗೂ ಅವಸ್ಥೆಯ ಸ್ತ್ರೀ ಅಥವಾ ಪುರುಷರಿಗೆ ಏನಾದರೂ ದುಃಖ ಮತ್ತು ಇಚ್ಛೆಯ ವಿರುದ್ಧ ದುಃಖವನ್ನು ಅನುಭವಿಸಬೇಕಾಗ್ತದೆ. ಯಾವ ದುಃಖ ನಮ್ಮ ಮುಂದೆ ಬಂದು ನಿಲ್ಲುತ್ತೆ ಎಂಬ ನಿಶ್ಚಿತ ನಿಯಮ ಇಲ್ಲ. ಆದ್ದರಿಂದ ಮನುಷ್ಯನ ಮನಸ್ಸಿನ ಮೇಲೆ ನಿರಂತರ ಒಂದು ಪ್ರಕಾರದ ಒತ್ತಡ, ಭಯ, ಚಿಂತೆ ಇದು ಇದ್ದೇ ಇರುತ್ತೆ. ಎಲ್ಲರ ಮನಸ್ಸಿನಲ್ಲೂ ಕೂಡ ಏನೋ ಒಂದು ಚಿಂತೆ, ಏನೋ ಭಯ, ಏನಾಗ್ಬಿಡುತ್ತೋ ಏನೋ ಅಂತ ಭಯ. ಹೀಗೆ ಮನುಷ್ಯನನ್ನು ಇವು ಕಾಡುತ್ತೆ. ಹಾಗೂ ಅವುಗಳ ಮೂಲಕ ಅಸ್ಥಿರತೆ, ನಿರಾಶೆ, ಅರ್ಥಹೀನತೆ ಹಾಗೂ ವಿಮನಸ್ಕತೆ ಹಾಗೂ ಇಂಥ ದೋಷಗಳಿಂದ ಮನುಷ್ಯ ಜೀವನವು ವ್ಯಾಪಿಸಿರುತ್ತೆ. ಯಾವಾಗಲೂ ಮನುಷ್ಯನಿಗೆ ಚಿಂತೆ ಇರುತ್ತೆ, ಆಮೇಲೆ ಭಯ ಇರುತ್ತೆ, ಹೀಗೆ ಅಸ್ಥಿರತೆ, ಯಾವುದೂ ಸ್ಥಿರವಾಗಿರಲ್ಲ. ಹೀಗೆ ಮನುಷ್ಯನನ್ನು ಕಾಡ್ತಾ ಇರುತ್ತೆ. ಒಬ್ಬನು ತನ್ನ ಮನುಷ್ಯನಲ್ಲಿಯ ಕೌಟುಂಬಿಕ ಜೀವನದಲ್ಲಿ ಆಗಲಿ ಅಥವಾ ಹೊರ ಸಾಮಾಜಿಕ ಜೀವನದಲ್ಲಿ ಆಗಲಿ ಸಜ್ಜನ ಅಥವಾ ಸುಖಿ ವ್ಯಕ್ತಿ ಅನಿಸಿಕೊಳ್ಳಬಹುದು. ಸಮಾಜದಲ್ಲಿ ಅವನು ಸುಖಿ ವ್ಯಕ್ತಿಯಪ್ಪ, ಅವನು ಭಾಳ ಸುಖವಾಗಿರ್ತಕ್ಕಂಥವನು, ಸಜ್ಜನ, ಭಾಳ ಒಳ್ಳೆಯನು ಅಂತ ಅನಿಸ್ಕೋಬಹುದು. ಪರಂಪರೆಯಿಂದ ಲೋಕಮಾನ್ಯ ಸತ್ಕರ್ಮಗಳನ್ನು ವ್ಯವಸ್ಥಿತವಾಗಿ ಆಚರಿಸ್ಬೋದು. ಸತ್ಕರ್ಮಗಳನ್ನು ಮಾಡಿ ಅವನು ಲೋಕಮಾನ್ಯನಾಗ್ಬೋದು, ಎಲ್ಲರಿಂದ ಹೋಲಿಸ್ಕೊಳ್ಬೋದು. ಆಮೇಲೆ ಕುಟುಂಬದವರ ಮರಣ ಸ್ಥಿತಿಯಲ್ಲಿ ಯಾರು ತೀರ್ಕೊಂಡಾಗ ಸಾಕಷ್ಟು ಆರ್ಥಿಕ ಸುಸ್ಥಿತಿ ಇರ್ಬೋದು, ಅವೆಲ್ಲ ಕಾರ್ಯಗಳನ್ನು ಬೇಕಾಷ್ಟು ದುಡ್ಡಿರ್ಬೋದು. ಆದರೆ ಜೀವನ ಸಂಪೂರ್ಣ ಅರ್ಥ ತಿಳಿಯುವುದರಿಂದ ಮತ್ತು ಎಂದೂ ತಿಳಿಯದಿರುವುದರಿಂದ ಮತ್ತು ಎಂದೂ ತಿಳಿದುಕೊಳ್ಳಲು ಪ್ರಯತ್ನವನ್ನೇ ಮಾಡುವುದರಿಂದ, ಪರಮಾರ್ಥವನ್ನು ಆಚರಿಸದಿರುವುದರಿಂದ ಜೀವನದಲ್ಲಿ ದುಃಖಗಳು ಮೈಮೇಲೆ ಬಿದ್ದಾಗ ಮನುಷ್ಯನ ಸಮಾಧಾನ ಭಂಗವಾಗುತ್ತೆ. ಅಂದರೆ ನಾವು ಪ್ರಪಂಚದಲ್ಲಿ ಬೇಕಾದಷ್ಟು ಕೀರ್ತಿಯನ್ನು ಸಂಪಾದಿಸ್ಬೋದು, ದುಡ್ಡು ಸಂಪಾದಿಸಿರ್ಬೋದು, ಆಮೇಲೆ ಎಲ್ಲ ಸತ್ಕರ್ಮಗಳನ್ನು ಆಚರಿಸಿ ಎಲ್ಲ ಹೆಸರನ್ನು ತಗೋಬೋದು, ಎಲ್ಲ ಆಗುತ್ತೆ. ಆಮೇಲೆ ಬೇಕಾಷ್ಟು ದುಡ್ಡು ಇರುತ್ತೆ. ಆದರೆ ಎಂದೂ ಪರಮಾರ್ಥವನ್ನು ಆಚರಿಸೋದಿಲ್ಲ. ಅಂದರೆ ಎಂದೂ ದೇವರನ್ನು ನೆನೆದೇ ಇಲ್ಲ, ಪರಮಾತ್ಮನೇ ನೆಲೆಯಿಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ, ಪರಮಾರ್ಥವನ್ನೇ ಮಾಡದೇ ಇರೋ ಪರಿಸ್ಥಿತಿ ಇದ್ದಾಗ ಏಕ್ದಮ್ ದುಃಖಗಳು ಬಂದರೆ ಅದನ್ನು ತಡೆಯೋಕ್ಕಾಗದರೆ ತನ್ನ ಸಮಾಧಾನ ಭಂಗವಾಗುತ್ತೆ. ಅಲ್ಲಿವರೆಗೂ ಬೆಳೆಸಿ ಬಂದ ಸಮಾಧಾನ ಇರುತ್ತೆ, ಅದು ಭಂಗವಾಗುತ್ತೆ. ಯಾಕೆ? ಪರಮಾರ್ಥವನ್ನು ಆಚರಿಸಿಲ್ಲ, ದೇವರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ನಾನು ಯಾರೋ, ನನ್ನ ಆತ್ಮ ಏನೋ, ಯಾವುದೂ ಯೋಚನೆ ಮಾಡಿಲ್ಲ. ಜಗತ್ತು ಬಿಟ್ಟು ಹೋಗುವಾಗ ಕೃತಾರ್ಥ ಭಾವದಿಂದ ಹೋಗಲಾರನು ಅಂಥವನು ಸಾಯ ಮುಂದೆ ಶಾಂತಿಯುತವಾಗಿ ಅವನು ಸಾಯಲ್ಲ. ಅದು ಕೂಡ ಅವನಿಗಾಗಲ್ಲ. ಅಂದರೆ ಪ್ರತಿಯೊಬ್ಬರು ಪರಮಾರ್ಥವನ್ನು ಮಾಡಬೇಕು.
ಪರಮಾರ್ಥವನ್ನು ಮಾಡಿದರೆ ಮನಸ್ಸು ಶಾಂತಿ ಇರುತ್ತೆ. ಎಂಥ ಸ್ಥಿತಿಯಲ್ಲೂ ಕೂಡ ಮನಸ್ಸನ್ನು ಶಾಂತಿಗೆ ತಂದ್ಕೋಬಹುದು. ಅಥವಾ ಪ್ರಾಣ ಹೋಗ್ಬೇಕಾರೆ ನಾವು ಶಾಂತಿ ಸಮಾಧಾನದಿಂದ ಪ್ರಾಣ ಬಿಡ್ಬೋದು. ನಮಗೆ ಯಾವುದೂ ಕೂಡ ಚಿಂತೆ ಅಥವಾ ಕಳವಳ ಇರೋಲ್ಲ. ಪ್ರಪಂಚದ ಪರಿಸ್ಥಿತಿ ಹೇಗೆ ಇದ್ದರೂ ಬದುಕಿರೋವರೆಗೂ ಶಾಂತಿ, ಸಂತೋಷ, ಸಮಾಧಾನ ಪ್ರಾಪ್ತವಾಗಲು ಹಾಗೂ ಕೃತಕೃತ್ಯನಾಗಿ ನಿರ್ಭಯ ನಿಶ್ಚಿಂತೆ ಆಗಿ ಪ್ರಸನ್ನ ಮರಣ ಬರುವುದಕ್ಕೆ ಪರಮಾರ್ಥ ಒಂದೇ ರಾಮಬಾಣವಾಗಿರುತ್ತೆ. ನಾವು ನಿಶ್ಚಿಂತೆಯಾಗಿ ಹೆಂಗೂ ಬಿಡಬೇಕು, ಪ್ರಾಣ ಬಿಡಬೇಕು, ಅದು ನಿಶ್ಚಯ. ಆದರೆ ಸಮಾಧಾನದಿಂದ ಹೋಗೋಣ ಅನ್ನೋ ಒಂದು ಸ್ಥಿತಿ ನಮಗೆ ಉಂಟಾಗಬೇಕಾದ್ರೆ ನಾವು ಪರಮಾರ್ಥವನ್ನು ಮಾಡಬೇಕು. ಪರಮಾರ್ಥ ಮಾಡಬೇಕು ಅಂದರೆ ನಾವು ಪರಮಾತ್ಮನನ್ನು ನೆನೆಬೇಕು. ಪರಮಾತ್ಮನಿಗೆ ನಮ್ಮ ಸರ್ವ ಸಮರ್ಪಣೆಯನ್ನು ಮಾಡಬೇಕು. ಅವನನ್ನು ನಾವು ಇಟ್ಕೋಬೇಕು. ಅವನನ್ನು ಬಿಟ್ಟರೆ ನಾವು ಕೆಟ್ವಿ. ರಾಜನಾಗಲಿ, ರಂಕನಾಗಲಿ, ಸ್ತ್ರೀ ಆಗಲಿ, ಪುರುಷನಾಗಲಿ, ಸ್ವಾಮಿ ಆಗಲಿ ಅಥವಾ ಸೇವಕನಾಗಲಿ, ಅಧಿಕಾರಿ ಆಗಲಿ ಅಥವಾ ಅನಧಿಕಾರಿ ಆಗಲಿ, ಬಾಲಕನಾಗಲಿ ಪಾಲಕನಾಗಲಿ, ಪರಮಾರ್ಥ ಆಚರಿಸುತ್ತಾರೋ ಅವರಿಗೆ ಜಗತ್ತಿನಲ್ಲಿ ನಿಜವಾಗಿ ಸಮಾಧಾನ ಇರುತ್ತದೆ. ಯಾರು ಆಚರಿಸ್ತಾರೋ ಅವರಿಗೆ ನಿಜವಾಗ್ಲೂ ಸಮಾಧಾನ ಇರುತ್ತೆ. ದಿವಸ ಪರಮಾತ್ಮನ ಪ್ರಾರ್ಥನೆ, ಭಜನೆ ಇವನ್ನೆಲ್ಲ ಮಾಡ್ಕೊಂಡು ಯಾರು ಇರ್ತಾರೋ ಅವರಿಗೆ ನಿಜವಾಗ್ಲೂ ಕೂಡ ಸಮಾಧಾನ ಇರುತ್ತೆ. ಅವರಿಗೆ ಜಗತ್ತಿನಲ್ಲಿ ಏನು ಅಂಬುದು ತಿಳಿದೋಗಿರುತ್ತೆ. ಅದು ಹೊಸ ತಿಳಿಯೋದೇನೂ ಇಲ್ಲ. ಆದ್ದರಿಂದ ಅವರು ಪರಮಾತ್ಮನನ್ನು ನೆನೆಕೋತಾ ಅವರು ಸಮಾಧಾನವನ್ನು ಹೊಂದಿರ್ತಾರೆ. ಅದಕ್ಕೆ ನಾವು ಜಪ, ಧ್ಯಾನ, ಭಜನೆ ಇವುಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದ ಕಡೆಗೆ ಮನಸ್ಸು ಹೋಗಲ್ಲ. ಆವಾಗ ಪರಮಾತ್ಮನ ಕಡೆಗೆ ತಿರುಗುತ್ತೆ. ಒಂದು ಸ್ವಲ್ಪ ಹೊತ್ತಾದರೂ ದೇಹವನ್ನು ಬಿಟ್ಟು ಪರಮಾತ್ಮನ ಕಡೆಗೆ ಹೋದರೆ ಆವಾಗ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ. ನಾವು ಭಜನೆ ಮಾಡೋಕ್ಕಾರೆ ಅಷ್ಟೇ, ಒಂದು ಸ್ವಲ್ಪ ಹೊತ್ತು ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸು ಹೋತು ಅಂದರೆ ಆವಾಗ ಬಹಳ ಆನಂದ ಆಗುತ್ತೆ. ಆ ಆನಂದವನ್ನು ನಾವು ಪಡಿಬೇಕು ಅಂದರೆ ಪರಮಾತ್ಮನಿಂದಲೇ ಪಡೆಯಕ್ಕೆ ಸಾಧ್ಯ. ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು. ಅದು ಬಿಟ್ಟು ಬೇರೆ ಏನು ಮಾಡಿದ್ರು ಸಮಾಧಾನ, ಶಾಂತಿ ಸಿಗಲ್ಲ ಅನ್ನೋದು ದೃಢ. ಬ್ರಹ್ಮಚೈತನ್ಯರ ಇನ್ನೊಂದು ಮಾತು ಇಲ್ಲಿ ಬರುತ್ತೆ, ಇನ್ನೊಂದು ಪ್ಯಾರ. ನಾವು ನಾಮ ತೆಗೆದುಕೊಳ್ಳುವುದೆಂದರೆ ನಮಗೆ ವಿಕಲ್ಪ ಬಂದೇ ಬರುತ್ತೆ. ನಾವು ಜಪ ಮಾಡ್ತಾ ಕೂತಾಗ ಆವಾಗಲೇ ನಮಗೆ ಏನು ಇಲ್ಲದ ವಿಕಲ್ಪಗಳು ಬರ್ತವೆ. ಎಲ್ಲಿ ಚಿಂತೆ ಬರ್ತವೆ, ಎಲ್ಲಿ ನಾಳೆ ದುಡ್ಡು ಸಿಗುತ್ತೋ ಇಲ್ಲೋ, ನಾಳೆ ಬ್ಯಾಂಕ್ ಬಾಗಿಲು ತೆಗೆದಿರುತ್ತೋ ಇಲ್ಲೋ, ಮತ್ತು ನಾಳೆ ಅಂಗಡಿ ತೆಗೆದಿರುತ್ತೋ ಇಲ್ಲೋ, ಹೀಗೆ ನಾನಾ ರೀತಿಯಾದ ಯೋಚನೆಗಳು ನಮಗೆ ಯಾವಾಗಲೂ ಇಲ್ಲೇ ಇದ್ದು ಅವಾಗ ಒಂದು ಯೋಚನೆ ಮಾಡೋಕ್ಕೆ ಫ್ರೀ ಆದ ಟೈಮ್ ಅಂತ ಅದೇನೆ. ಆವಾಗ ಜಪ ಹೋಗಿಬಿಡುತ್ತೆ. ಆಮೇಲೆ ನಾವು ಯಾವುದನ್ನು ಚಿಂತೆ ಮಾಡ್ತೀವೋ ಅದೇ ನಮ್ಮ ಮುಂದೆ ಬರುತ್ತೆ. ಆಮೇಲೆ ಎಷ್ಟೊತ್ತ ಆದ್ಮೇಲೆ ಅಯ್ಯ ನಾನು ಜಪ ಮಾಡ್ತಿದ್ದಲ್ಲ, ಜಪ ಎಷ್ಟಾತ ಅಲ್ಲಿಗೆ ನಿಂತು ಹೋಗ್ಬಿಡ್ತಾ. ಸುಮ್ಮನೆ ಕೂತಿರ್ತೀವಿ, ಬಾಯಿಗೆ ಪಟ್ಟಿ ಅಂತ ಇರ್ತೀವಿ, ಆದರೆ ನಮ್ಮ ಮನಸ್ಸು ಎಲ್ಲೋ ಹೋಗಿರುತ್ತೆ. ಹಾಗಾದಾಗ ಏನಾಗುತ್ತೆ, ಅದು ಜಪ ಆಗಲ್ಲ. ಹೆಳದಕಟ್ಟೆ ಗಿರಿಯಮ್ಮನವರು ಅವರ ಯಜಮಾನರು ಒಳಗಡೆ ಪೂಜೆ ಮಾಡ್ತಾ ಇದ್ರು. ಅವಾಗ ಯಾರೋ ಒಬ್ರು ಸ್ನೇಹಿತರು ಬಂದರು, ಅವರ ಸ್ನೇಹಿತರು. ಅದಕ್ಕೆ ಯಜಮಾನರು ಇಲ್ಲೇನವ, ಎಲ್ಲಿ ಹೋಗಿದ್ದಾನೆ? ಅವರು ಇಲ್ಲಿಲ್ಲ, ಅವರು ಚಪ್ಪಲಿ ಅಂಗಡಿಗೆ ಹೋಗಿ ಏನೋ ಚಪ್ಪಲಿ ನೋಡ್ತಾ ಇದ್ದಾರೆ. ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಹೊರಗೆ ಎದ್ದು ಬಂದು, ಏನು ಬಾ ಹಿಂಗೆ ಹೇಳ್ತಿಲ್ಲ, ನಾನು ಒಳಗೆ ಇದ್ದೀನಿ, ಪೂಜೆ ಮಾಡ್ತಾನೆ. ಎಲ್ಲಿದ್ರಿ ಮಾವ ನೀವು? ಇಲ್ಲಿ ಇರಲೇ ಇಲ್ಲ, ಚಪ್ಪಲಿ ಅಂಗಡಿಯಾಗಿದ್ರಿ. ಹೌದು ಅಲ್ಲ? ಅವಾಗ ಹೌದು, ನಾನು ಚಪ್ಪಲಿ ಅಂಗಡಿಗೆ, ನನ್ನ ಮನಸ್ಸು ಅಲ್ಲಿ ಹೋಗಿತ್ತು ಅಂತ ಹೇಳ್ತಾರೆ. ಅದು ಹಳೆಯನ್ ಕಟ್ಟಿ ಗಿರಿನರಿಗೆ ಗೊತ್ತಾಯ್ತು. ಅದಕ್ಕೋಸ್ಕರ ಅವರು ಮಾವು ಇಲ್ಲಿಲ್ಲ, ಅವರು ಚಪ್ಪಲಿ ಅಂಗಡಿಗಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಜಪ ಮಾಡ್ತಿರ್ತೀವಿ, ನಮ್ಮ ಮನಸ್ಸು ಎಲ್ಲೋ ಹೋಗಿರುತ್ತೆ. ಆ ಮನಸ್ಸು ಎಲ್ಲಿ ಹೋಗುತ್ತೋ ಅದೇ ಲೆಕ್ಕಕ್ಕೆ ಬರುತ್ತೆ ಹೊರತು ನೀನು ಕೈಯಾಗಿರೋ ಜಪ ಮಾಡಿ ಅಥವಾ ಪಿಟಿ ಅಂತ ಇರೋದು ಲೆಕ್ಕಕ್ಕೆ ಬರಲ್ಲ. ಆದ್ದರಿಂದ ಜಪ ಮಾಡಬೇಕಾದ್ರೆ ಯಾವುದೂ ಮನಸ್ಸಿಗೆ ಬರಬಾರದು. ಮನಸ್ಸು ಖಾಲಿ ಆಗಬೇಕು. ಮನಸ್ಸು ಖಾಲಿ ಆಗದೆ ಇದ್ದರೆ ನಾವು ಪುನಃ ಮತ್ತೆ ದುಃಖವನ್ನು ತುಂಬಿಕೊಂಡಂಗಾಗುತ್ತೆ.
ನಾವು ನಾವಾಗಿ ದುಃಖ ತಂದ್ಕೋತೇವೆ. ಯಾಕಂದ್ರೆ ಮನಸ್ಸು ಸುಮ್ಗಿರದೇ ಇದ್ರೆ ನಾವು ಭಗವಂತನ ಹತ್ರ ಹೋಗಲ್ಲ. ಮನಸ್ಸು ಎಂದು ಸುಂಬಿರುತ್ತೋ ಅವತ್ತು ನಾವು ಭಗವಂತನ ಹತ್ರ ಕೂತಿರ್ತೇವೆ. ಭಗವಂತ ನಮ್ಮಲ್ಲೇ ಇರ್ತಾನೆ. ಇಲ್ಲ ಅಂದ್ರೆ ಭಗವಂತ ದೂರ ಆಗ್ತಾನೆ. ನಮ್ಮ ಮನಸ್ಸಿನಾಗ ಏನು ವಿಕಾರಗಳು ಬರುತ್ತೋ ಅದೇ ಹತ್ರ. ಆದ್ರಿಂದ ನಮಗೆ ಆನಂದ ಸಿಗಲ್ಲ, ಸ್ವಾನಂದ ಸಿಗಲ್ಲ, ಪರಮಾತ್ಮ ಸಿಗಲ್ಲ. ಸ್ವಾನಂದ ಸಿಗಬೇಕಪ್ಪ ಅಂದ್ರೆ ನಾವು ಮನಸ್ಸಿನಲ್ಲಿ ಏನನ್ನೂ ಚಿಂತಿಸದೆ ಇರೋದನ್ನ ಕಲಿಬೇಕು. ಮೊದಲು ಮನಸ್ಸನ್ನ ಆ, ನ- ನಿಲ್ಲಿಸ್ಬೇಕು. ಅಂತ ನಿಲ್ಸಕ್ಕಾಗದೇ ಇದ್ರು ಪರಮಾತ್ಮನ ಚಿಂತಿಸಿದ್ರೆ ಸಾಕು, ನಾಮವನ್ನು ಜಪಿಸಿದ್ರೆ ಸಾಕು. ಅಷ್ಟಾದ್ರೂ ಕೂಡ ಸಾಕು, ಮನಸ್ಸು ನಿಲ್ಲುತ್ತೆ, ನಮಗೆ ಆನಂದ ಸಿಗುತ್ತೆ. ಇಲ್ಲಾಂದ್ರೆ ನಮಗೆ ದುಃಖವೇ ಗತಿಯಾಗುತ್ತೆ ಅಂತ ಹೇಳಿ ಆ, ಬ್ರಹ್ಮಚೈತನ್ಯರು ಹೇಳ್ತಾರೆ. ಆಮೇಲೆ ನಾವು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ, ಕೆಟ್ಟ ಜನ ಭೇಟಿ ಆಗ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ನಾವು ನಡೀತಲೇ ಇರಬೇಕು. ಆಮೇಲೆ ಆ ಮನುಷ್ಯ ಏನ್ ಮಾಡ್ತಾನೆ, ಆ, ನಮ್ಮ ಒಂದು ಗಮನವನ್ನು ಸೆಳೆಯೋದಕ್ಕೋಸ್ಕರ ಕ್ಯಾಕ್ರ ಶಿವ ಅಂತಾನೆ, ಆಮೇಲೆ ಕೆಮ್ತಾನೆ. ಅವಾಗ ನಮ್ಮ ಲಕ್ಷ್ಯವನ್ನು ಸೆಳಿಬೇಕು ಅಂತ. ಆವಾಗ ಅಂತ ಸಂದರ್ಭ ನಾವೇನ್ ಮಾಡ್ಬೇಕು, ಅವನನ್ನ ನಾವು ಉಪೇಕ್ಷಿಸಿ ಮುಂದ್ಕೋಬೇಕು, ನಿರ್ಲಕ್ಷ್ಯ ಮಾಡ್ಬೇಕು ಅವನ್ನ. ಆವಾಗ ಅವನು ಸುಮ್ಗಾಗ್ತಾನೆ. ಹಾಗೇನೆ ನಾಮವನ್ನು ಜಪಿಸ್ಬೇಕಾದ್ರೆ ಬರುತ್ತಲ್ಲ, ಅದು ಇದು ಬರ್ತಲ್ಲ, ಏನ್ ಮಾಡ್ಬೇಕು ನಮ್ಮ ಮನಸ್ಸಿಗೆ ಅಂತಂದ್ರೆ ಅದನ್ನ ಲಕ್ಷ್ಯ ಕೊಡಬಾರ್ದು. ಅದನ್ನ ಲಕ್ಷ್ಯ ಕೊಟ್ರೆ ಅದು ಮತ್ತೆ ಬೆಳೆಯುತ್ತೆ. ಅದಕ್ಕೆ ಲಕ್ಷ್ಯ ಕೊಡದಂಗೆ ಆ ವಿಕಲ್ಪವನ್ನ ನಾವು ಲಕ್ಷ್ಯ ಮಾಡ್ದಂಗೆ ಮುಂದಕ್ಕೆ ಮಾಡ್ಕೊತಾ ಹೋಗ್ಬೇಕು. ಅದನ್ನು ಉದಾಸೀನ ಮಾಡ್ಬೇಕು. ನಾಮ ಮಾತ್ರ ಬಿಡಬಾರ್ದು. ಯಾವಾಗ್ಲೂ ನಾಮವನ್ನ ನಾವು ಜಪಿಸ್ತಲೇ ಇರ್ಬೇಕು. ಪ್ರದೀಪ 3. ಹೀಗೆ ಅನೇಕ 45 ಪ್ರದೀಪಗಳಿವೆ. ಒಂದೊಂದರಲ್ಲಿ ಒಂದೊಂದು ವಿಷಯವನ್ನ ಹಾಕ್ತಾ ಹೋಗ್ತಾನೆ. ಕೊನೆಗೆ ಹೇಗೆ ಸಾಕ್ಷಾತ್ಕಾರ ಮಾಡ್ಕೋಬೇಕು ಎಂಬುದು ಕೂಡ ಇದೆ. ಹಾಗೆ ನಾಮವನ್ನು ಹೇಗೆ ಜಪಿಸುವ ಎಲ್ಲ ಕೂಡ ವಿಷಯಗಳಿವೆ. ಇದನ್ನ ನಾವು ಓದ್ತಾ ಹೋಗ್ಬೇಕು. ಇದನ್ನ ನಾವು ಅಭ್ಯಾಸ ಮಾಡ್ಬೇಕು. ಪ್ರದೀಪ 3ರಲ್ಲಿ ಏನ್ ಹೇಳ್ತಾನೆ, ಪರಮಾರ್ಥ ಕೇವಲ ಬುದ್ಧಿಯಿಂದ ತಿಳಿದುಕೊಳ್ಳುವುದು ಬೇರೆ, ಪರಮಾರ್ಥ ಜನರಿಗೆ ಹೇಳದೆ ಬೇರೆ, ಪರಮಾರ್ಥ ಪ್ರತ್ಯಕ್ಷವಾಗಿ ಬಾಳೋದು ಎಲ್ಲದಕ್ಕಿಂತ ಬೇರೆ. ನಾವು ಕೆಲವರು ಹೇಳ್ತಾರೆ ಹಾಗೆ ಮಾಡೋಕೆ ಹೀಗೆ ಮಾಡೋಕು ಅಂತ. ಆಮೇಲೆ ಸ್ವಂತ ಆಮೇಲೆ ಕೆಲವರಿಗೆ ಅದನ್ನ ಹೇಳಕ್ಕೆ ಬರಲ್ಲ. ಕೆಲವರಿಗೆ ಪ್ರತ್ಯಕ್ಷವಾಗಿ ಬಾಳೋದು ಬರಲ್ಲ. ಎಲ್ಲದಕ್ಕಿಂತ ಬೇರೆ ಪರಮಾರ್ಥ ತಿಳಿದರೂ ಹೇಳದೆ ಬರುವುದಿಲ್ಲ. ಹೇಳಲು ಬಂದರೂ ಆಚರಣೆಯಲ್ಲಿ ಬರುವಲ್ಲ. ಆಚರಣೆ ಬಹಳ ಮುಖ್ಯ. ನಾವೇನ್ ಹೇಳ್ತೋ ಅದನ್ನ ಆಚರಣೆ ಮಾಡಬೇಕು. ಆಚರಣೆಯಲ್ಲಿ ಬರುವುದೆಂದರೆ ಯಾವುದೇ ಜೀವನದಲ್ಲಿ ಪರಮಾರ್ಥ ಸಾಕಾರವಾಗಬೇಕಾದ್ರೆ 5 ಮಹತ್ವ ವಿಷಯಗಳ ಅವಶ್ಯಕತೆ ಇರುತ್ತೆ ಅಂತ ಹೇಳಿ 5 ವಿಷಯಗಳನ್ನು ಹೇಳ್ತಾನೆ. ನಾವು ಹೇಗೆ ಪರಮಾರ್ಥವನ್ನು ಸಾರ್ಥಕ ಮಾಡ್ಕೋಬೇಕು. ಸರ್ವಸಾಮಾನ್ಯ ಸಂತರ ಸ್ವಾನುಭವದಿಂದ 100ಕ್ಕೆ 100ರಷ್ಟು ನಿಜವೆನಿಸುವ ಸಚ್ಚಿದಾನಂದ ಸ್ಪಷ್ಟವಾಗಿ ತತ್ವಜ್ಞಾನ ಬೇಕು. ನಮಗೆ ಸಚ್ಚಿದಾನಂದ ಅಂದ್ರೆ ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಸಚ್ಚಿತ್ತಾನಂದ. ಸತ್ ಅಂದ್ರೆ ಯಾವಾಗಲೂ ಇರ್ತಕ್ಕಂಥದ್ದು. ಆಮೇಲೆ ಚಿತ್ ಶಕ್ತಿ ಸ್ವರೂಪ ಮತ್ತು ಆನಂದ ಸ್ವರೂಪ ಅಂತ ಪರಮಾತ್ಮನ ಸ್ಪಷ್ಟತೆ ಅಂಥ ಒಂದು ತತ್ವಜ್ಞಾನ ನಮಗೆ ಬೇಕು. ದೇಹದ ವಿಷಯವಾಗಿ ಮನಸ್ಸಿನ ಹಳೆಯ ರೂಢಿಗಳನ್ನು ಆತ್ಮಾನಂದಕ್ಕೆ ಅನುಕೂಲವಾಗುವಂತೆ ಮಾರ್ಪಾಡು ಮಾಡಬೇಕು. ನಮ್ಮ ದೇಹದ ಹಳೆ ಪದ್ಧತಿಗಳಿರುತ್ತೆ, ರೂಢಿಗಳಿರುತ್ತೆ, ಅದು ಈ ಒಂದು ಪರಮಾರ್ಥಕ್ಕೆ ಒಗ್ಗಲ್ಲ. ಅದರಿಂದ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಆತ್ಮಾನಂದದ ಕಡೆಗೆ ತಿರುಗಿಸ್ಬೇಕು, ಬದಲಾವಣೆ ಮಾಡಬೇಕು ಎಂಬುದು ಎರಡನೇದು. ನಮ್ಮೊಳಗಿನ ಮಾನಸಿಕ ಶಕ್ತಿಯ ಅಪವ್ಯಯವನ್ನು ತಡಿಬೇಕು. ಮಾನಸಿಕ ಶಕ್ತಿಯ ಅಪವ್ಯಯ ಅಂದ್ರೆ ನಾವು ದೇವರನ್ನ ಬಿಟ್ಟು ಬರೇ ಏನೋ ಕಾಡು ಹರಟೆ ಹೊಡೆಯೋದು, ಆಮೇಲೆ ಕೆಲಸಕ್ಕೆ ಬಾರದ ಇದನ್ನ ಮನಸ್ಸಿನಲ್ಲಿ ಚಿಂತೆ ಮಾಡೋದು, ಹೀಗೆ
ಮನಸ್ಸಿನ ಒಂದು ಶಕ್ತಿಯ ಅಪವ್ಯಯವನ್ನು ನಾವೇ ಮಾಡ್ತೀವಿ. ಆ, ಹೀಗೆ ಮಾಡದೆ ನಾವು ಯಾವಾಗಲೂ ಆತ್ಮಾನಂದಕ್ಕೆ ಅನುಕೂಲವಾಗುವಂತೆ ಮಾರ್ಪಾಡು ಮಾಡುವ ನಿರಂತರ ಅಭ್ಯಾಸ ಬೇಕು. ಅಂದರೆ ನಾವು ಕಾರ್ಡ್ ಹೊಡಿಬೇಕು, ಹೊಡಿಬಾರ್ದು ಅಂತ. ಆಮೇಲೆ ಆ ಯಾವಾಗಲೂ ಪರಮಾತ್ಮನ ಬಗ್ಗೆ ಚಿಂತಿಸಬೇಕು, ಆತ್ಮಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಹೀಗೆ ಇದನ್ನು ನಾವು ರೂಪಾಂತರ ಮಾಡಬೇಕು. ಇಂತಹ ಕೆಟ್ಟ ಅಭ್ಯಾಸ ಇದ್ರೆ ಅದನ್ನ ಬಿಡಬೇಕು. ಭಗವಂತನಿಗೆ ಶರಣು ಹೋಗುವ ಯುಕ್ತಿಯನ್ನು ಸಾಧಬೇಕು. ಭಗವಂತನಿಗೆ ಹೇಗೆ ಶರಣು ಹೋಗ್ಬೇಕಪ್ಪ, ನೀನೇ ಕಣಪ್ಪ, ನೀನು ಬಿಟ್ಟರಿಲ್ಲ, ನೀನು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಮನಃಪೂರ್ವಕವಾಗಿ ಅವನ ಪಾದಕ್ಕೆ ಬೀಳಬೇಕು. ಹೇಗೆ ಇದೆ ಆತ್ಮನಿವೇದನೆ ಅಂತ. ಆತ್ಮನಿವೇದನೆ ಇದ್ರೆ ನಮ್ಮದೆಲ್ಲ ಕೊಟ್ಟು ಬಿಡಬೇಕು. ಬ್ರಹ್ಮಚೈತನ್ಯರು ಹೇಗೆ ಹೇಳ್ತಾರೆ ಅಂದರೆ, ನಿನ್ನದಿಲ್ಲ, ನಿನ್ನದಷ್ಟು ನನಗೆ ಕೊಡಪ್ಪ, ಆಮೇಲೆ ನಿನ್ನನ್ನೂ ಕೊಡಬೇಕು, ನಾನು ಎಂಬುದೇನಿದೆ ನಿನಗೆ ನಿನ್ನ ಹತ್ರ ಅದನ್ನು ಕೊಡು. ಸಂಪೂರ್ಣವಾಗಿ ಶರಣಾಗಬೇಕು ಅಂತ. ಸಂಪೂರ್ಣವಾದ ಶರಣಾಗತಿಯನ್ನು ನಾವು ಕಲಿಬೇಕು. ನಾವು ಸಂಪೂರ್ಣವಾಗಿ ಅರ್ಥಬೇಕು. ಅಪ್ಪ ಅವ್ರು ಏನು ಹೇಳ್ತಿದ್ರು, ನಾವು ನಮ್ಮ ಗುರುಗಳಿಗೆ ಎಲ್ಲದನ್ನು ಅರ್ಪಿಸಿದಪ್ಪ, ಅವನು ನಮ್ಮನ್ನು ಉದ್ಧಾರ ಮಾಡಿದೆ. ಅಷ್ಟು ಅರ್ಸ್ಬೇಕು, ನೀನೇ ಎಲ್ಲದನ್ನೂ ನೋಡ್ಕೋಬೇಕು, ಪ್ರತಿಯೊಂದು ನೀನೇ. ಅಂದರೆ ಕರ್ತೃತ್ವ ಭಾವನೆಯನ್ನು ಬಿಡಬೇಕು. ನಾನು ಮಾಡನು, ನಾನು ಎಂಬುದು ಇರ್ತದಲ್ಲ, ನೀನು ಅನ್ಬೇಕು. ಭಗವಂತ ನೀನು ಮಾಡನು. ಯಾವುದೇ ಕೆಲಸ ಇದ್ರೆ, ನಿಮ್ಮದೇ ಕೆಲಸ ಆಗಲಿ, ಅದನ್ನು ಅವನಿಗೆ ಅರ್ಪಿಸ್ಬೇಕು. ಏನಾದರೂ ಒಂದು ಮದುವೆ ನಡೆಯೋದಾಗದು, ಅವಾಗ ಈ ಮದುವೆ ನಿಂದಪ್ಪ, ನೀನು ನಡೆಸ್ಕೊಡು ಅನ್ಬೇಕು. ಅವಾಗ ಚೆನ್ನಾಗಿ ನಡೆಸ್ಕೊಡ್ತಾನೆ. ನಾನು ಅಂದ್ರೆ ಹೋಯ್ತು, ಅಲ್ಲಿಗೆ ವ್ಯತ್ಯಾಸಗಳಾಗಿ ಹೋಗ್ತವೆ. ಆದ್ದರಿಂದ ಭಗವಂತನಿಗೆ ಸಂಪೂರ್ಣ ಶರಣ ಹೋಗ್ಬೇಕು. ಅಪ್ಪನ ಮೇಲೆ ಭಾರ ಹಾಕ್ರಿ ಅಂತ ಹೇಳ್ತಾರೆ ನಮ್ಮ ಹಿಂದರು. ಅದು ಅಪ್ಪನ ಮೇಲೆ ಭಾರ ಹಾಕೋದು ಅದೇನೆ. ಯಾವುದೇ ಕೆಲಸ ಆಗಲಿ ಅಪ್ಪನ ಮೇಲೆ ಭಾರ ಹಾಕ್ರಪ್ಪ, ಬಾ ಅವನು ಮಾಡ್ತಾನೆ ಅಂತ. ಖಂಡಿತ ಇದು ನಿಜ. ಬ್ರಹ್ಮಚೈತನ್ಯರು ಏನು ಹೇಳ್ತಾ ಇದ್ರು, ನಿನ್ನದೆಲ್ಲ ನನಗೆ ಕೊಟ್ಬಿಡ. ದೇಹದ ಏನೋ ದೇಹದ ರೋಗ ಅಥವಾ ರುಜನ, ದೇಹ ಸಂಬಂಧವಾದ ಎಲ್ಲ ನೋವುಗಳು ಎಲ್ಲವನ್ನೂ ಕೂಡ ನನಗೆ ಕೊಟ್ಬಿಡಪ್ಪ. ನೀನೇನು ಮಾಡಬೇಕು, ನೀನು ರಾಮನಾಮ ಸಣ್ಣಗೆ ಜಪಿಸು, ನೀನು ನಿಶ್ಚಿಂತವಾಗಿ ರಾಮನಾಮ ಜಪವನ್ನು ಮಾಡು. ನಿನ್ನ ದೇಹ ಸಂಬಂಧವಾದ ಎಲ್ಲ ಪ್ರಾರಬ್ಧವನ್ನು ನನಗೆ ಕೊಟ್ಬಿಡು ಅಂತ ಹೇಳ್ತಿದ್ರು. ನೋಡ್ರಿ ಎಷ್ಟು ಸುಲಭ. ನಮ್ಮಲ್ಲಿ ಏನು ಇರ್ತಕ್ಕಂಥ ನ್ಯೂನ್ಯತೆಗಳೇನಿವೆ, ಕಷ್ಟ ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸ್ಬೇಕು. ನಮಗೆ ರಾಮನಾಮದ ಜಪ ಮಾಡೋ ಒಂದು ಅಭಿಲಾಷೆಯನ್ನು ಮಾತ್ರ ನಾವು ತಗೋಬೇಕು. ನೀನು ರಾಮನಾಮ ಜಪ ಮಾಡಪ್ಪ, ನಿಂದೆಲ್ಲ ನಾನು ನೋಡ್ಕೊತೀನಿ ಅಂತ ಹೀಗೆ ಗುರುಗಳು ಹೇಳ್ತಾ ಇದ್ದದ್ದು ನಿಜ. ಬ್ರಹ್ಮಚೈತನ್ಯರು ಕೂಡ ಹಂಗೆ ಹೇಳ್ತಿದ್ರು, ನೀನು ದೇಹ ಸಂಬಂಧವಾದ ಎಲ್ಲ ಪ್ರಾರಬ್ಧ ನನಗೆ ಅರ್ಪಿಸು, ನೀನು ರಾಮನಾಮ ಜಪ ಮಾಡು, ಆವಾಗ ನಿನ್ನನ್ನು ನಾನು ಕಾಯ್ತೇನೆ. ಹಾಗೆ ನಮ್ಮ ಶಂಕರಲಿಂಗ ಮಹಾಂದರು ಕೂಡ ಹೇಳ್ತಾ ಇದ್ರು, ನಮಗೆ ಮರೆಮಾರುಗಳಲ್ಲಿ ಸಹಜವಾಗಿ ಸಾಮರ್ಥ್ಯವನ್ನು ಮರೆ ಮಾಡುವಂತೆ ಮಾಡಿ ನಿರಪೇಕ್ಷ ಪ್ರೇಮ ನಿರ್ಮಿಸಲು ಕಲಿಸುವ ಜೀವನ ಪದ್ಧತಿ. ನಮಗೆ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ನಿರಪೇಕ್ಷ ಪ್ರೇಮವನ್ನು ಮಾಡತಕ್ಕಂಥ ಒಂದು ಜೀವನ ಪದ್ಧತಿಯನ್ನು ನಾವು ತಗೋಬೇಕು, ಅನುಸರಿಸ್ಬೇಕು. ಹೀಗೆ ಸತ್ಪುರುಷರ ಜೀವನದಲ್ಲಿ 5 ವಿಷಯಗಳು ಸ್ಪಷ್ಟವಾಗಿ ಕಾಣುತ್ತವೆ. ಅವರಲ್ಲಿ ಈ ಎಲ್ಲ ರೀತಿಗಳು ಇರ್ತವೆ. ಆದ್ದರಿಂದ ಪರಮಾತ್ಮ ಸಾಧನೆಯಲ್ಲಿ ಸತ್ಸಂಗತಿಗೆ, ಅಂದರೆ ಸಂತರ ಜೀವನ ಜ್ಞಾನಕ್ಕೆ ಬಹಳ ಮಹತ್ವ ಇದೆ. ಸಂತರ ಹತ್ರ ನಾವು ಇರಬೇಕು. ಸಾಧ್ಯವಾದಷ್ಟು ಸಂತರ ಒಂದು ಸಹವಾಸ ಮಾಡಬೇಕು, ಸಂತರು ಹೇಳಿದ್ ಕೇಳಬೇಕು, ಮತ್ತು ಸಂತರು ಬರೆದ ಪುಸ್ತಕಗಳನ್ನು ಓದಬೇಕು. ಆವಾಗಲೇ ನಮಗೆ ದಾರಿ ಸಿಗೋದು. ಅದು ಬಿಟ್ಟರೆ ನಮಗೆ ಬೇರೆ ಯಾವುದೇ ದಾರಿ ಇಲ್ಲ. ಇನ್ನು ಉಳಿದ ಅಭ್ಯಾಸಗಳು, ಚಾಪ್ಟರ್ಗಳಿವೆ, ಅವುಗಳನ್ನು ಮುಂದೆ ತಗೋತೀನಿ. ಏನೇ ಇದ್ದರೂ ನನ್ನನ್ನು ಕ್ಷಮಿಸಿ. ನನ್ನ ಮುಂದಿನ ಇದಕ್ಕೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿರಿ, ಶುಭಾಶಯಗಳು ಹೇಳ್ರಿ ಅಂತ ಹೇಳ್ತಾ, ಈ ಕನ್ನಡ ರಾಜ್ಯೋತ್ಸವದ ದಿವಸ ನಿಮ್ಮೆಲ್ಲರಿಗೂ ಕೂಡ
ಶುಭಾಶಯಗಳು. ನಿಮಗೆಲ್ಲ ಸಂತೋಷ, ನೆಮ್ಮದಿ ಸಿಗಲಿ ಅಂತ ಹೇಳಿ ನಾನು ಅಪ್ಪನಲ್ಲಿ ಪ್ರಾರ್ಥನೆ. ತ್ರಿಪದಿ ಅಂದ್ರೆ ಏನು ಅದು ಅರ್ಥ ಆಗ್ಲಿಲ್ಲ, ಗೊತ್ತಾಗಿಲ್ಲ. ತ್ರಿಪದಿ ಅಂತ ಏನೋ ಹೇಳಿದ್ರಲ್ವಾ, ಹಂಗಂತ ಅಂದ್ರೆ ಏನು ಅರ್ಥ ಆಗಿಲ್ಲ. ಅಲ್ಲ, ಅದು ಪ್ರದೀಪ ಅಂತ ಅಧ್ಯಾಯ ಚಾಪ್ಟರ್ಸ್ ಅಂತ. ಓಕೆ ಓಕೆ. ಪ್ರದೀಪ ಅಂದ್ರೆ ದಾರಿದೀಪ. ಪರಮಾರ್ಥವನ್ನು ಆಚರಿಸೋದಕ್ಕೆ, ಪರಮಾರ್ಥ ಮಾಡಕ್ಕೆ ಅದು ದಾರಿದೀಪ. ಅಂದ್ರೆ ನಮಗೆ ಮಾರ್ಗವನ್ನು ತೋರಿಸೋದ ಮಾರ್ಗದರ್ಶನ ದೀಪ, ಪ್ರದೀಪ ಅಂತ ಹೇಳಿ ಹೇಳ್ತಾರೆ. ಓಕೆ, ಧನ್ಯವಾದಗಳು. ಬೆಳಕು ಅಂತ ಕರಿಬಹುದು ಅಂದಲ್ವಾ? ಜೀವನ ಮಾರ್ಗದರ್ಶಕ. ಬೆಳಕು, ಜೀವನದ ಬೆಳಕು. ಈಗ ತುಂಬಾ ಧನ್ಯವಾದಗಳು. ಮುಂದುವರೆದ ಭಾಗ ಕೇಳಕ್ಕೆ ನಾವೆಲ್ಲ ಕಾತುರರಾಗಿದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು. ಅವಕಾಶ ಇದ್ರೆ ಮೊದಲಿಗೆ ಬರೋದು ಸತ್ಸಂಗದ ವಿಚಾರವಾಗಿ ನಾನು ಪ್ರಾರಂಭ ಮಾಡಿ ಕೆಲವೊಂದು ಅಧ್ಯಾಯಗಳನ್ನ ಹೇಳ್ತಾ ಹೋಗ್ತೀನಿ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.